ಶಾಂತಿ. ವಿಶೇಷವಾಗಿ ಬಾಗ್ದಾದಾರವರು ತನ್ನ ಮಧುರ ಮಕ್ಕಳ ಉನ್ನತಿಗೋಸ್ಕರ, ಬೇಹದ್ದಿನ ಸೇವೆಗೋಸ್ಕರ ಸಮಯದ ಅನುಸಾರದಲ್ಲಿ ವಿಶೇಷವಾದಂತಹ ಜ್ಞಾನದ ವಿಚಾರಗಳನ್ನ ನಮ್ಗೆ ತಿಳಿಸ್ತಾ ಇರ್ತಾರೆ. ವರ್ತಮಾನ ಸಮಯದಲ್ಲಿ ತಾವೆಲ್ಲರೂ ಕೂಡ ಶಿವರಾತ್ರಿ ಹಬ್ಬವನ್ನ ತಮ್ಮ ತಮ್ಮ ಸೇವಾ ಕೇಂದ್ರಗಳಲ್ಲಿ, ಮನೆಗಳಲ್ಲಿ ಆಚರಣೆ ಮಾಡಿರ್ತೀರ. ಈ ಶಿವರಾತ್ರಿಗೆ ಸಂಬಂಧಪಟ್ಟಂತಹ ಮುರಳಿಯನ್ನೇ ಬಾಬಾರವರು ಮೊನ್ನೆ ಭಾನುವಾರ ನುಡಿಸಿದ್ದಾರೆ. ಮುರಳಿಯ ದಿನಾಂಕ 13 ಫೆಬ್ರವರಿ 1999. ಇದಕ್ಕೆ ಶಿವನ ಅವತರಣೆ ಅಂತ ಹೇಳ್ತಾರೆ. ನಮ್ಮ ಹಾಗೆ ಶಿವಬಾಬಾರವರು ಶರೀರದ ಮೂಲಕ ತಮ್ಮದೇ ಶರೀರವನ್ನ ಪಡೆದುಕೊಂಡು ನಾಟಕದಲ್ಲಿ ಬಾಬಾರವರ ಜನ್ಮ ಆಗೋದಿಲ್ಲ. ಶಿವಬಾಬಾನು ಕೂಡ ಒಂದು ಆತ್ಮನೇ. ಆತ್ಮನಿಗೆ ಕರ್ಮವನ್ನ ಮಾಡ್ಲಿಕ್ಕೆ ಶರೀರ ಬೇಕು. ಆದರೆ ಅವರು ಬೇರೆಯವರ ಶರೀರವನ್ನ ಆಧಾರವಾಗಿರ್ಬೋದು. ಯಾವ ಒಂದು ಶರೀರದಲ್ಲಿ ಆಲ್ರೆಡಿ ಒಂದು ಆತ್ಮ ಇದೆ, ಪಾತ್ರವನ್ನ ಮಾಡ್ತಾ ಇದೆ, ಕಾಯಿಕ ಕರ್ಮವನ್ನು ಮಾಡ್ತಾ ಇದೆ, ಅದೇ ಶರೀರದಲ್ಲಿ ಶಿವಬಾಬಾ ಬಂದು ಕರ್ಮವನ್ನ ಮಾಡ್ತಾರೆ. ಅದಕ್ಕೆ ಶಿವನ ಅವತಾರ, ಅವತರಣೆ ಅಂತ ಹೇಳ್ತಾರೆ. ಈ ಒಂದು ಶಿವರಾತ್ರಿಯಲ್ಲಿ ವಿಶೇಷವಾಗಿ ಯಾವ ವಿಷಯದ ಬಗ್ಗೆ ಬಾಬಾ ಹೇಳಿದ್ದಾನೆ? ಈ ಅವತರಣೆಯಲ್ಲಿ ಎಕಾನಾಮಿಕ ಅವತಾರ ಅಂತ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ಗೊತ್ತು, ಬೇರೆ ಬೇರೆ ಅವತಾರ ಹೇಳ್ತಾರೆ. ಕೂರ್ಮ ಅವತಾರ, ಪರಶುರಾಮನ ಅವತಾರ, ವಾಮನ ಅವತಾರ, ನರಸಿಂಹ ಅವತಾರ, ಬೇರೆ ಬೇರೆ ಹೇಳ್ತಾರೆ. ಇಲ್ಲಿ ಈಶ್ವರಿ ಜೀವನದಲ್ಲಿ ಎಕಾನಮಿ ಅಂದ್ರೆ ಉಳಿತಾಯ ಅಂತ ಹೇಳ್ತಾರೆ. ಎಕಾನಮಿ ಮತ್ತು ಏಕನಾಮಿ. ಏಕನಾಮಿ ಅಂತಂದ್ರೆ ಏನೇ ಕಷ್ಟ ಬರ್ಲಿ, ಏನೇ ಸುಖ ಇರ್ಲಿ, ಏನೇ ಸಮಸ್ಯೆಗಳ ಬರ್ಲಿ, ಏನೇ ವಿಘ್ನಗಳ ಬರ್ಲಿ, ಏನಿದ್ರು ಒಬ್ಬನನ್ನೇ ಬಾಬಾ. ಸುಖನು ಬಾಬಾನೇ ಕೊಡ್ತಾನೆ, ದುಃಖ ಬಂದ್ರು ಬಾಬನ ಎದುರುಗಡೆನೆ ಇಡೋದು, ಬಾಬನ ಜೊತೆಯಲ್ಲಿ ಊಟ, ಬಾಬನ ಜೊತೆ ಬ್ರಹ್ಮ ಭೋಜನ ರೆಡಿ ಮಾಡುದು, ಬಾಬನ ಜೊತೆಗೆ ಜೀವನ. ಸದಾ ಭ್ರಕುಟಿಯ ಮಧ್ಯದಲ್ಲಿ ನಮ್ಮ ಮನೆಯಲ್ಲಿ ಬಾಬನನ್ನ ಸದಾ ಇಟ್ಕೊಳ್ಳೋದು, ಅಥವಾ ನಾನು ಬಾಬನ ಮನೆಯಲ್ಲಿ ಅಂದ್ರೆ ಮಾನಸಿಕವಾಗಿ ಪರಮಧಾಮದಲ್ಲಿ ಇರುವಂತ. ಯಾವುದೇ ವಿಷಯ, ಯಾವುದೇ ಕಾರ್ಯವನ್ನು ನಾವು ಮಾಡಬೇಕಾದಂತ ಸಂದರ್ಭದಲ್ಲಿ ಭಗವಂತನಿಗೆ ಹೇಳದೇನೆ ಯಾವುದೇ ಕಾರ್ಯವನ್ನ ಮಾಡುವ ಹಾಗಿಲ್ಲ. ಹಾಗಂದ್ರೆ ಶಿವಬಾಬಾ 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 ಅಂತ ನಾಮ ಸ್ಮರಣೆಯಿಂದ ಹೇಳೋದಲ್ಲ. ಪ್ರತಿಯೊಂದು ವಿಷಯವನ್ನ ಬಾಬರಿಗೆ ನಾವು ಒಪ್ಪಿಸ್ತಾ ಹೋದಾಗ ನಮ್ಗೆ ಆ ಒಂದು ಈಶ್ವರ ಜೀವನದಲ್ಲಿ ನಮಗೊಂದು ನಂಬಿಕೆ ಬರ್ತದೆ. ಏನು? ನಿಸ್ವಾರ್ಥ ಭಾವದಿಂದ ನಾನು ಈ ಕರ್ಮವನ್ನು ಮಾಡಿದಾಗ ಬಾಬನಿಗೆ ನಾನು ಈ ವಿಷಯವನ್ನ ತಿಳಿಸಿದ್ದೇನೆ ಅಂತಂದ್ರೆ ಖಂಡಿತವಾಗ್ಲೂ ಈ ಜೀವನದಲ್ಲಿ ನನಗೆ ಸಫಲತೆ ಸಿಕ್ಕೇ ಸಿಗತ್ತೆ ಹೇಳುವಂತ ದೃಢ ನಿಶ್ಚಯ ನಮ್ಮಲ್ಲಿ ಇರುತ್ತೆ. ಆ ನಿಶ್ಚಯ ಎಲ್ಲಿಂದ ಬರ್ತದೆ? ಈ ಮೊದಲು ನಿಮ್ಮ ಲೌಕಿಕ ಮತ್ತು ಅಲೌಕಿಕ ಕಾರ್ಯದಲ್ಲಿ ಕಾರ್ಯ ಮಾಡುವ ಮುನ್ನ ಭಗವಂತನಿಗೆ ಒಪ್ಪಿಸಿ ಭಗವಂತನ ಶ್ರೀಮತವನ್ನ ತೆಗೆದುಕೊಂಡು ಅದರ ಆಧಾರದಂತೆ ನೀವು ಕರ್ಮವನ್ನು ಮಾಡಿದಾಗ ಆ ಕರ್ಮದ ಫಲಿತಾಂಶವನ್ನ ನೀವು ಅವಲೋಕನ ಮಾಡಿದಾಗ, ಅನುಭವಿಸಿದಾಗ ಅವಾಗ ಅನ್ಸತ್ತೆ, ಹೌದು ಬಾಬನಿಗೆ ಒಪ್ಸಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಸಫಲವಾಗತ್ತೆ. ಆದ್ಮೇಲೆ ಒಂದು ವಿಷಯ ನಿಮಗೆ ಗೊತ್ತಿರ್ಲಿ, ಯಾವುದೇ ವಿಷಯ ಅಥವಾ ವಿಚಾರ ಇರಬಹುದು, ಭಗವಂತನಿಗೆ ನೀವು ಹೇಳಿದ ತಕ್ಷಣದಲ್ಲಿ ಇದೇ ರೀತಿ ಆಗ್ಬೇಕು ಅಂತ ಕೆಲವೊಂದ್ಸಲ ಬಾಬನಿಗೆ ಹೇಳ್ತೀವಿ. ಎಲ್ಲ ವಿಷಯವನ್ನ ನೀವು ಹೇಳಿದ ರೂಪದಲ್ಲೇನೆ ಬಾಬಾ ಮಾಡ್ಕೊಡಲ್ಲ. ಹಾಗೆ ಆದ ಮಾತ್ರಕ್ಕೆ ಬಾಬನಿಗೆ ನಿಮ್ಮ ಮೇಲೆ ಸಿಟ್ಟಿದೆ ಅಥವಾ ಅಸಫಲತೆ ಆಗಿದೆ ಅಂತ ಬಿಟ್ಟು ಅರ್ಥ ಅಲ್ಲ. ನಿಮ್ಗೆ ಯಾವ್ದ್ರಲ್ಲಿ ಕಲ್ಯಾಣ ಇದೆ,
ಯಾವ್ದಲ್ಲಿ ನಿಮ್ಮಲ್ಲಿ ಉನ್ನತಿ ಇದೆ ಅದ್ರಲ್ಲಿ ಮಾತ್ರ ಬಾಬಾ ನಿಮ್ಮನ್ನ ಇಟ್ಕೊಳ್ತಾರೆ. ಚಿಕ್ಕ ಮಗು ತಂದೆ ಕೈಲಿ ಇಟ್ಕೊಂಡು ಪೇಟೆಗೆ ಹೋಗುತ್ತೆ. ಸುತ್ತಮುತ್ತಲಿರುವ ಯಾವ್ಯಾವ್ದೋ ವಸ್ತು ನನಗೆ ಬೇಕು 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 ಅಂತ ಹೇಳತ್ತೆ. ಆದ್ರೆ ಯಾವುದರಿಂದ ಮಗುವಿಗೆ ಒಳ್ಳೇದಾಗತ್ತೋ ಅದನ್ನು ಮಾತ್ರ ತಂದೆ ಕೊಡಿಸ್ತಾರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಯಾವಾಗ ವಿಷಯವನ್ನ ನೀವು ತಂದೆಗೆ ಹೇಳ್ತಿರೋ ಅವಾಗ ನೀವು ಹೆಚ್ಚಿಗೆ ಸಂಕಲ್ಪವನ್ನ ಮಾಡಬೇಕು, ಹೆಚ್ಚಿಗೆ ಚಿಂತೆ ಮಾಡಬೇಕು, ಚಿಂತನ ಮಾಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಹಾಗಂತ ಪ್ರಯತ್ನನೇ ಮಾಡಬಾರ್ದು, ಬಾಬನಿಗೆ ಹೊರಟ ಮೇಲೆ ಅದನ್ನೆಲ್ಲ ಅವರೇ ನೋಡ್ಕೊಳ್ತಾರೆ ಅಂತ ಹೇಳಿದ ಪ್ರಶ್ನೆ ಅಲ್ಲ. ತಮಗೆಲ್ಲರಿಗೂ ಗೊತ್ತು ಆತ್ಮೇರೆ, ಮೊದ್ಲೆಲ್ಲ ಮದುವೆ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕಿತ್ತು, ಎಲ್ಲಾ ಕೆಲಸವನ್ನ ಮಾಡ್ಬೇಕಿತ್ತು. ಮೊದ್ಲೆಲ್ಲ ಕಲ್ಯಾಣ ಮಂಟಪಗಳು ಇರ್ಲಿಲ್ಲ. ಊರಿನಲ್ಲೇನೆ ಏನ್ ಮಾಡ್ಬೇಕಿತ್ತು, ಮನೆಯೆಲ್ಲವನ್ನ ಕ್ಲೀನ್ ಮಾಡಿ, ಹೊರಗಡೆ ಕ್ಲೀನ್ ಮಾಡಿ, ಸೆಗಣಿಯಿಂದ ಸಾರಿಸಿ, ಮಂಟಪವನ್ನ ರೆಡಿ ಮಾಡಿ, ತಿಂಗಳಾನುಗಟ್ಲಿಂದ ಬೇರೆ ಬೇರೆ ಮನೆಗಳಿಂದೆಲ್ಲ ಪಾತ್ರೆ ತಂದು, ದಿನಸಿ ತಂದು, ತರಕಾರಿ ತಂದು ಅಡಿಗೆ ಮಾಡಿ, ಎಷ್ಟೆಲ್ಲ ಕಷ್ಟ ಇತ್ತು. ಇವತ್ತು ಕಾಂಟ್ರಾಕ್ಟ್ ಕೊಟ್ಟು ಸಾಕಷ್ಟೇ. ಎಲ್ಲವನ್ನು ಕೂಡ ಏನ್ ಮಾಡ್ತಾರೆ, ಯಾರು ಕಾಂಟ್ರಾಕ್ಟ್ ಅನ್ನ ತೆಗೆದುಕೊಂಡಿದಾರೋ ಅವರು ಅದನ್ನ ನಿರ್ವಹಣೆ ಮಾಡ್ತಾರೆ. ಹಾಗೆ ನಿಮ್ಮ ತನು ಮನ ಧನ ಜೀವನವನ್ನ ಭಗವಂತನಿಗೆ ಒಪ್ಪಿಸಿಬಿಟ್ಟು ಆ ಕಾಂಟ್ರಾಕ್ಟ್ ಅನ್ನ ಕೊಟ್ಟಾಗ ನಿಮ್ಮ ಜೀವನ ಹೇಗಿರಬೇಕು ಹೇಳೋದನ್ನ ಭಗವಂತ ನಿರ್ಣಯ ಮಾಡ್ತಾನೆ. ಆ ರೀತಿ ನಿಮ್ಮ ತಂದೆ, ನಿಮ್ಮ ಸ್ನೇಹಿತ, ನಿಮ್ಮ ಸಂಬಂಧಿ, ನಿಮ್ಮ ಸಹಯೋಗಿ, ಸೇವಾದಾರಿ ಸದಾ ನಿಮ್ಮ ಜೊತೆಯಲ್ಲಿ ಇದ್ದಾಗ ಯಾವುದೇ ರೂಪದಲ್ಲಿ ಹೆಚ್ಚಿನ ಖರ್ಚು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ಶಿವರಾತ್ರಿಯ ಮುಖ್ಯವಾದಂತ ಅರ್ಥ ಎಕಾನಮಿ, ಉಳಿತಾಯ ಮಾಡಿ. ಹೆಚ್ಚಿಗೆ ಯೋಚನೆ ಮಾಡ್ಬೇಡಿ. ಮಕ್ಕಳು ಯೋಚನೆ ಮಾಡ್ತಾರ, ಬಾಬಾ ಪ್ರಪಂಚದಲ್ಲೆಲ್ಲ ವಿನಾಶ ಆಗ್ತಾ ಇದೆಯಲ್ಲ, ಯುದ್ಧಗಳಾಗ್ತಾ ಇದಾವಲ್ಲ, ಪ್ರವಾಹಗಳು ಬರ್ತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿ ಇದೆ, ನೀರಿನ ಹಾಹಾಕಾರ ಇದೆ. ಬಾಬಾ ಹೇಳ್ತಾರೆ, ಹೌದು ಮಕ್ಕಳೇ, ಕಾಂಟ್ಯಾಕ್ಟ್ ಅನ್ನ ನೀವೇ ಕೊಟ್ಟಿದ್ದೀರಿ ಅವರಿಗೆ ಕ್ಲೀನ್ ಮಾಡ್ಲಿಕ್ಕೆ. ಹೇಗೆ ನಿಮ್ದೊಂದು ಹಳೆ ಮನೆ ಇದೆ ಅಂತ ತಿಳ್ಕೊಂಡು, ಹಳೆ ಮನೆ ಬೆಳೆಸ್ಬೇಕು, ಹೊಸ ಮನೆ ಕಟ್ಟಬೇಕು. ಏನ್ ಮಾಡ್ತೀರಿ, ಬಿಲ್ಡಿಂಗ್ ಕಟ್ಟೋನಿಗೆ ಕಾಂಟ್ರಾಕ್ಟ್ ಕೊಡ್ತಿರ್ತಾನೆ. ಕಾಂಟ್ರಾಕ್ಟರ್ ಏನ್ ಮಾಡ್ತಾರೆ, JCB ತಗೊಂಡ್ ಬರ್ತಾರೆ. JCB ತಗೊಂಡು ನಿಮ್ಮ ಎದುರುಗಡೆನೆ ಹಳೆ ಬಿಲ್ಡಿಂಗ್ ಅನ್ನ ಬೀಳಿಸಾಕ್ತಾನೆ. ಪ್ರಶ್ನೆ, ಹಳೆ ಬಿಲ್ಡಿಂಗ್ ಅನ್ನು ಯಾಕೆ ಬೀಳಿಸಾಕಿದ್ರಿ? ದೊಡ್ಡ ದೊಡ್ಡ ಹೆಗ್ಗಣಗಳಿದ್ದು, ಇಲಿಗಳಿದ್ದು, ಜಿರ್ಲೆಗಳಿತ್ತು, ಇರುವೆಗಳಿತ್ತು, ದೊಡ್ಡ ದೊಡ್ಡ ಬಿಲಗಳಿದ್ವು, ಅವೆಲ್ಲ ವಾಸ ಆಗಿರುವಂತ ಕಾರಣದಿಂದ ನಿಮಗೆ ಆ ಮನೆಯಲ್ಲಿ ವಾಸ್ತವ್ಯ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅದಕ್ಕಾಗಿ ನೀವು ಯೋಚನೆ ಮಾಡಿದ್ರಿ, ಇದೆಲ್ಲ ತೊಂದರೆ ಕೊಡುವಂತ ಜೀವಿಗಳು ನನ್ನ ಜೊತೆಗೆ ಇರಬಾರ್ದು, ನನಗೆ ಒಳ್ಳೆ ಮನೆ ಬೇಕು ಅಂತ. ಆವಾಗ ಆ ಬಿಲ್ಡಿಂಗ್ ಅನ್ನು ಬೆಳೆಸಿದಾಗ ಅವರ ಮನೆಗಳು ಕೂಡ ಬೀಳ್ತಾವೆ, ಅವರು ಕೂಡ ಬೇರೆ ಕಡೆ ಹೋಗ್ಬೇಕಾಗ್ತದೆ, ಕೆಲವೊಂದ್ಸಲ ಅವು ಕೂಡ ಸಾವನ್ನಪ್ತಾವೆ. ಅದಕ್ಕಾಗಿ ನೀವು ಆ ಕಾಂಟ್ರಾಕ್ಟ್ ಅನ್ನ ಕೊಟ್ಟಾಗ JCB ಅನ್ನು ಬಂದ್ಬಿಟ್ಟು ಏನು ಮಾಡ್ತಾನೋ ಅದನ್ನ ದೂರದಿಂದ ನಿಂತ್ಕೊಂಡು ನೋಡೋದಷ್ಟೇ ಕೆಲಸ. ಯಾಕಂದ್ರೆ ಮುಂದೆ ಏನಾಗ್ತದೆ ನಿಮ್ಗೆ ಗೊತ್ತಿಲ್ಲ. ಪ್ರಪಂಚ ಪರಿವರ್ತನೆ ಆಗ್ಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಪ್ರಕೃತಿಗೆ ದೊಡ್ಡ ಪೊರಕೆಯನ್ನ ಕೊಟ್ಬಿಟ್ಟಿದ್ದೀರಂತ. ಅದೇನಾಗ್ತಾ ಇದೆ, ಕ್ಲೀನ್ ಮಾಡ್ತಾ ಇದೆ. ಆ ಸಮಯದಲ್ಲಿ ಸಾಕ್ಷಿಯಾಗ್ಬಿಟ್ಟು ನಿಮ್ಮ ಸ್ಥಿತಿಯನ್ನ ಅಚಲವಾಗಿಟ್ಟು ನನಗೆ ಇದರಿಂದ ಕಲ್ಯಾಣ ಆಗತ್ತೆ ಹೇಳುವಂತ ಮನೋಭಾವದಿಂದ ಯಾವುದೇ ಹೆದರಿಕೆ ಭಯ ಇಲ್ದೇನೆ ಸದಾಕಾಲ ನಿಮ್ಮ ಮನಸ್ಸನ್ನ ಈಶ್ವರಿ ಸೇವೆಯಲ್ಲೇ ಬ್ಯೂಸಿ ಇಟ್ಕೊಂಡು ಅದರಲ್ಲಿ ಮಸ್ತ್ ಆಗಿರಿ. ಶಕ್ತಿಯನ್ನ ಕೊಡಿ, ಸಕಾಶವನ್ನ ಕೊಡಿ. ಯಾವಾಗ ನೀವು ಆ ಕೆಲಸದಲ್ಲಿ ಬ್ಯೂಸಿ ಇರೋದಿಲ್ಲೋ ಅವಾಗ ಅಲ್ಲಾಗ್ತಾ ಇದೆ, ಇಲ್ಲಿ ಹೀಗೆ ಆಗ್ತಾ ಇದೆ ಅಂತ ನಿಮ್ಮಲ್ಲಿ ಏನಾಗ್ತದೆ, ಯೋಚನೆ ಬರ್ತದೆ. ಅದಕ್ಕಾಗಿ ಮಕ್ಕಳೇ, ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ನೀವು ಅಷ್ಟು ಶ್ರೇಷ್ಠವಾದಂತ ಸ್ಥಿತಿಯಲ್ಲಿ ಭಗವಂತನ ಕಾರ್ಯದಲ್ಲಿ ಸಹಯೋಗಿಗಳಾಗಿದ್ರೆ ಏನಾಗತ್ತೋ ನಿಮ್ಗೆ ಕಲ್ಯಾಣನೇ ಆಗತ್ತೆ. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬೇಡಿ, ನಿಮ್ಮ ಒಳ್ಳೆಯದಕ್ಕೋಸ್ಕರನೇ. ಆ ಬೆಂಗಳೂರಿನಲ್ಲಿ ಇದ್ದಾಗ ನಮ್ಮ ಕಂಪನಿ ಓನರ್ ಒಂದು ಹಳೆ ಮನೆ ಕಟ್ಟಿದ್ರು, ನಾವು ಕಂಪನಿ ಜಾಯಿನ್ ಆಗುವಂತ ಮೊದಲು. ಅವ್ರೇನ್ ಮಾಡಿದ್ರು, ಹಳೆ ಮನೆ ಬಿಲ್ಡಿಂಗ್ ಬೀಳಿಸಿದ್ರು. ನಮ್ಗನ್ನಿಸ್ತು, ಅಯ್ಯೋ ಎಷ್ಟು ಚೆನ್ನಾಗಿತ್ತಲ್ಲಪ್ಪ ಬಿಲ್ಡಿಂಗ್, ಇವ್ರು ಯಾಕಪ್ಪ ಬೀಳಿಸ್ತಾ ಇದ್ದಾರೆ, ಗಟ್ಟಿಯಾಗಿತ್ತು, ಏನು ನೀರು ಸೋರ್ತಾ ಇರಲಿ ಯಾಕೆ ಅಂತ. ಸುಮಾರು 2 ವರ್ಷದ ನಂತರ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಮನೆ ಇತ್ತು, ಮೇಲ್ಗಡೆ ಒಂದು ಸಣ್ಣ ಮನೆ ಇತ್ತು, ಮ್ಯಾನೇಜರಿಗೆ ಕೊಟ್ಟಿದ್ರು. 2 ವರ್ಷದ ನಂತರ 4 ಮಹಡಿ ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟ. ಅವಾಗ ಏನಾಯ್ತು,
ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅಷ್ಟು ಲಾಭ ಆಯ್ತಲ್ಲ ಅವರಿಗೆ. ಆ ವಿಷಯ ಅವರಿಗೆ ಮಾತ್ರ ಗೊತ್ತಿತ್ತು, ನಮ್ಗೆ ಆ ವಿಷಯ ಗೊತ್ತಿರ್ಲಿಲ್ಲ. ಹಾಗೆ ಇವತ್ತು ಪ್ರಪಂಚದಲ್ಲಿ ಏನು ವಿನಾಶವಾಗ್ತಾ ಇದೆ ಅದು ಸತ್ಯುಗ ಬರುವುದಕ್ಕೋಸ್ಕರ. ಅದಕ್ಕಾಗಿ ಅದರ ಬಗ್ಗೆನೂ ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಸರಿ ಬಾಬಾ, ಅದರ ಬಗ್ಗೆ ನಾವು ಭಯ ಪಡೋದಿಲ್ಲ, ಒಪ್ಕೊಳ್ಳೋಣ. ಇನ್ನು ನಮ್ಮ ರಿಲೇಷನ್ಗಳಲ್ಲೆಲ್ಲ ಪರಿಚಯದವರು, ಅವರಿಗೆಲ್ಲ ಕಾಯಿಲೆಗಳು ಬರ್ತವೆ, ತೊಂದರೆಗಳು ಬರ್ತವೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಆಕ್ಸಿಡೆಂಟ್ಗಳಾಗ್ತವೆ, ಸಮಸ್ಯೆಗಳು ಬರ್ತವೆ. ಅದಕ್ಕೇನ್ ಮಾಡೋದು? ಆ ಮೂಲ ಆತ್ಮ ಮಾಡಿರುವಂತ ಕರ್ಮದ ಫಲವನ್ನ ಆ ಆತ್ಮ ಅನುಭವಿಸ್ತಾ ಇದೆ. ಅವಾಗ ನಾನೇನ್ ಮಾಡ್ಬೇಕು? ಮಗು, ನೀನೊಂದು ಹಾಸ್ಪಿಟಲ್ ಇದೀಯಾ, ಡಾಕ್ಟರ್ ಆಗಿದೀಯಾ, ಪೇಷಂಟ್ಗಳು ಬರ್ತಾರೆ, ನಿನ್ ಕೆಲಸ ಏನು? ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು, ಕಾಯಿಲೆ ಗುಣ ಮಾಡೋದು, ನೋವನ್ನು ಕಡಿಮೆ ಮಾಡೋದು ಅಷ್ಟೇ. ಅವ್ರು ಕೂಗ್ತಾ ಬರ್ತಾ ಇದಾರೆ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇರ್ತೀಯಾ? ನೀನು ಆ ನೋವನ್ನು ಸ್ವೀಕಾರ ಮಾಡ್ತೀಯಾ? ಅದನ್ನ ಸ್ವೀಕಾರ ಮಾಡಿದ್ರೆ ನಿಮ್ಗೆ ಡಾಕ್ಟರ್ ಅಂತ ಹೇಳ್ತಾರಾ? ಇಲ್ಲ ತಾನೇ? ಅದಕ್ಕಾಗಿ ನೀನು ಆತ್ಮಿಕ ಡಾಕ್ಟರ್ ಆಗಿರುವಂತ ಕಾರಣದಿಂದ ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗ್ಬಿಟ್ಟು ಅವರಿಗೆ ತಲುಪಿಸುವಂತಹ ಮಹಾನ್ ಕಾರ್ಯದಲ್ಲಿ ನೀನು ನಿಮಿತ್ತನಾಗಬೇಕು. ಆ ಮೂಲಕ ಆ ದುಃಖವನ್ನ, ಆ ನೋವನ್ನ, ಆ ಸಮಸ್ಯೆಯನ್ನ ಎದುರಿಸುವಂತ ಶಕ್ತಿ ಆ ಆತ್ಮನಿಗೆ ಬರಲಿಕ್ಕೆ ನೀನು ಕಾರಣೀಭೂತನಾಗ್ಬೇಕು. ಆವಾಗ ನಿನ್ನ ಮನಸ್ಸು ಡಿಸ್ಟರ್ಬ್ ಆಗಬಾರ್ದು. ಎಷ್ಟೇ ಪೇಷಂಟ್ಗಳು ಬಂದು ಕೂಡ ಡಾಕ್ಟರ್ ಮನಸ್ಥಿತಿ ಏನಾಗಿರ್ಬೇಕು? ಶಾಂತವಾಗಿರ್ಬೇಕು. ಆವಾಗ ಮಾತ್ರ ಆ ಪರಿಸ್ಥಿತಿಯನ್ನು ಸರಿಯಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗತ್ತೆ ಆತ್ಮೀಯರೇ. ಹಾಗೆಯೇ ಯಾವುದೇ ಆತ್ಮನಿಗೆ ನೀವು ಸಹಾಯ ಮಾಡುವಂತವರಾಗ್ಬೇಕು. ಆತ್ಮೀಯರೇ, ನಾವು ಕೆಲವೊಬ್ಬರ ದುಃಖವನ್ನ ನೋಡ್ತೀವಿ. ಅದು ಪರಮಾತ್ಮ ವಿಶ್ವದಲ್ಲಿ ಎಷ್ಟು ಜೀವಿಗಳ, ಎಷ್ಟು ಆತ್ಮಗಳ, ಎಷ್ಟು ಮನುಷ್ಯಾತ್ಮರ ಆಂತರಿಕವಾದಂತ, ನೋಡಿ ಇವತ್ತಿನ ಪ್ರಪಂಚದಲ್ಲಿ ಹೊರಗಡೆ ಶಾರೀರಿಕ ನೋವಿನಕ್ಕಿಂತ ಮಾನಸಿಕ ನೋವು ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ, ಒಳಗಡೆಯಿಂದ ಆತ್ಮಗಳು ಏನ್ ಮಾಡ್ತಿದ್ದಾರೆ? ಬೇಯ್ತಾ ಇದ್ದಾರೆ ಬೆಂಕಿಯಲ್ಲಿ. ಅದೆಲ್ಲನೂ ಕೂಡ ಬಾಬ್ದಾದರಿಗೆ ಕಾಣುತ್ತೆ. ಆದರೆ ಅದು ಸಣ್ಣ ಪ್ರಭಾವನು ಕೂಡ ಅವರ ಮೇಲೆ ಬೀಳೋದಿಲ್ಲ. ಹಾಗೆ ನಾವು ಬಾಪ್ ಸಮಾನ ಆಗ್ಬೇಕು ಅಂತಂದ್ರೆ ಅಂತಹ ಪರಿಸ್ಥಿತಿ ವಾತಾವರಣದಲ್ಲಿ ಅದರ ಪ್ರಭಾವ ನಮ್ಮ ಮೇಲೆ ಆಗಬಾರ್ದು ಅಂತಂದ್ರೆ ಅಂತ ಮಹಾನ್ ಶಿವರಾತ್ರಿಯನ್ನು ನೀವು ಆಚರಣೆ ಮಾಡಬೇಕು. ಈ ಶಿವರಾತ್ರಿಯಲ್ಲಿ ಬಾಬಾ ಹೇಳ್ತಾರೆ, ಶಿವಬಾಬಾರ ಬರ್ತಡೆ, ಮಕ್ಕಳ ಬರ್ತಡೆ ಒಂದೇ ದಿನ. 5,000 ವರ್ಷದಲ್ಲಿ ಇದು ನಿಮ್ಮ ಜೀವನದಲ್ಲಿ ಮಾತ್ರ ಬರ್ತದೆ. ತಂದೆ ಮತ್ತು ಮಕ್ಕಳ ಬರ್ತಡೆ ಬೇರೆ ಯಾರ ಜೀವನದಲ್ಲೂ ಕೂಡ ಬರೋದಿಲ್ಲ. ಬಾಬಾ ಮುಂದೆ ಕೇಳ್ತಾ ಇದ್ದಾರೆ, ಈ ಒಂದು ಬರ್ತಡೆಗೆ ನಿಮಗೆ ನಾನು ಪದಮ ಗುಣ ಶುಭಾಶಯವನ್ನ ಕೊಡ್ತಾ ಇದ್ದೇನೆ. ನೀವು ಕೂಡ ಪತ್ರದ ಮೂಲಕ, ಇಮೇಲ್ ಮೂಲಕ, ಮನಸ್ಸಿನ ಮೂಲಕ, ಸಂಕಲ್ಪದ ಮೂಲಕ ಬಾಬಾ ಹ್ಯಾಪಿ ಬರ್ತ್ಡೇ ಅಂತ ಹೇಳಿರಬಹುದು. ಆದರೆ ನಾನು ನಿಮ್ಮ ಎದುರುಗಡೆಗೆ ಬಂದಾಗ ನನ್ನ ಮೂಲಕ ನಿಮ್ಮ ಬರ್ತಡೆಯಿಂದ ನಾನು ಹೇಳ್ತಾ ಇದ್ದೇನೆ, ಶುಭಾಶಯವನ್ನ ಕೊಡ್ತಾ ಇದ್ದೇನೆ. ಬಾಬನ ಪ್ರಶ್ನೆ, ನಾನು ಏನು ಶುಭಾಶಯವನ್ನ ಕೊಟ್ಟಿದ್ದೇನೆ, ಅಷ್ಟು ಖುಷಿಯಾಗಿದ್ದೀರಾ? ಅಷ್ಟು ನೆಮ್ಮದಿಯಿಂದ ಇದ್ದೀರಾ? ಅಷ್ಟು ಆನಂದದಿಂದ ಇದ್ದೀರಾ? ಮಕ್ಕಳು ಕೇಳ್ತಾರೆ, ಎಷ್ಟು ಆನಂದವಾಗಿರ್ಬೇಕು? ನೀನು ನನ್ನ ಜೊತೆಗೆ ಇರುವಂತಹ ಜೀವನದ ಸುಖವನ್ನ ಈ ಪ್ರಪಂಚದ ಯಾವುದೇ ವಸ್ತುಗಳಿಂದ ಅದನ್ನ ತೂಕ ಮಾಡಲಿಕ್ಕೆ, ಮೌಲ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನ ನೆನಪು ಮಾಡಿದಾಗ, ಈಶ್ವರಿ ಸೇವೆಯನ್ನ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ. ಈ ಪ್ರಪಂಚದಲ್ಲಿ ಎಷ್ಟು ಸಮುದ್ರ ಇದೆ, ಅಷ್ಟು ಸಮಾನ ಅಂತ ಹೇಳುವಂಗಿಲ್ಲ. ಆಕಾಶದಷ್ಟು ಸಮಾನ ಅಂತಾನು ಹೇಳುವಂಗಿಲ್ಲ. ಅದಕ್ಕಿಂತ ಅತೀತವಾಗಿರುವಂಥದ್ದು, ಅದಕ್ಕಿಂತ ಶ್ರೇಷ್ಠವಾಗಿರುವಂಥದ್ದು, ಅದಕ್ಕಿಂತ ಮಹಾನ್ ಆಗಿರುವಂಥದ್ದು, ಅದಕ್ಕಿಂತ ಬೇಗದಲ್ಲಿರುವಂಥದ್ದು. ಅಂತಹ ಸೇವೆಯ ಫಲವನ್ನ ನೀವು ಅನುಭವಿಸ್ತಾ ಇದ್ದೀರಾ. ಆತ್ಮೀಯರೇ, ಎಷ್ಟೋ ಜನರ ಬಾಯಲ್ಲಿ ನಾನು ಕೇಳಿದ್ದೇನೆ, ಬೀಕಿಗಳ ಬಾಯಲ್ಲಿ, ಅಣ್ಣವ್ರೆ ಎಲ್ಲಿ ಸಂಗಮ ಯುಗನೋ, ಎಲ್ಲಿ ವಜ್ರ ಯುಗನೋ, ಸಮಸ್ಯೆಗಳ ಮಹಾಪುರನೇ ಬರ್ತಾ ಇದೆ, ಪರ್ವತನೇ ಕಿತ್ಕೊಂಡು ಬರ್ತಾ ಇದೆ, ಎಲ್ಲಿ ಸಂಗಮ ಯುಗ ಅಂತ ಗೊತ್ತೇ ಆಗ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಸ್ವಾರ್ಥ, ವಿಕಾರದಿಂದ ತುಂಬಿರುವಂಥದ್ದು, ಹೆಸರು, ಕೀರ್ತಿ, ಏನೋ ಒಂದು ಕಡಿಮೆತನ ಇರ್ತದೆ ಆತ್ಮೀಯರೇ. ಆ ಕಾರಣದಿಂದ ಆ ಒಂದು ಅತೀಂದ್ರಿಯ ಸುಖವನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ.
ಬಾಬನಿಗೆ ಖುಷಿ ಪಡಿಸ್ಲಿಕ್ಕೋ ಅಕ್ಕಪಕ್ಕದವನು ಖುಷಿ ಪಡಿಸ್ಲಿಕ್ಕೋ ಅಂತ ಆ ಸಮಯದಲ್ಲಿ ಡೈಮಂಡ್ ಹಾಲ್ ಅಲ್ಲಿ ಬಂದಾಗ ಆ ಸಮಯದಲ್ಲಿ ಖುಷಿಯಾಗಿರುವಂತ ಕಾರಣದಿಂದ ನಾವು ಜೋರಾಗಿ ಚಪ್ಪಾಳೆಯನ್ನು ಕೂಡ ಹೊಡೆಯಬಹುದು, ಒಂದು ಕೈಯಿಂದ ಟಾಟಾ ಬೈ ಬೈನು ಕೂಡ ಮಾಡಬಹುದು. ಆದ್ರೆ ಆದ್ಮೇಲೆ ನಿಮ್ಮ ಜೀವನದ ವಾಸ್ತವಿಕತೆಯನ್ನು ಅರ್ಥ ಮಾಡ್ಕೊಳ್ಳಿ. ಸದಾ ಕಾಲ ನಾನು ಅಷ್ಟು ಖುಷಿಯಾಗಿರ್ತೇನ, ಹಣದಿಂದ, ಬಂಗಾರದಿಂದ, ಬಿಲ್ಡಿಂಗ್ ಇಂದ, ಬಟ್ಟೆಯಿಂದ, ಊಟ ತಿಂಡಿ ಎಂದೆಲ್ಲ ಆಂತರಿಕವಾದಂತ ಈಶ್ವರೀಯ ಸುಖದಿಂದ ಆಗಿದೆ ಪ್ರಶ್ನೆ. ಆ ರೀತಿ ನಾನು ಸದಾ ಕಾಲ ಆ ಸ್ಥಿತಿಲಿ ಇರಬೇಕು ಅಂತಂದ್ರೆ ಕಂಡೀಷನ್ ಏನು? ಬಾಬಾ ಪದ್ಮಾಪದಂ ಭಾಗ್ಯಶಾಲಿಗಳು ಅಂತ ಹೇಳ್ತಾರೆ, ಶುಭಾಶಯ ಅಂತಾನು ಹೇಳ್ತಾರೆ, ಎಷ್ಟು ನಶೆಯಿಂದ, ಖುಷಿಯಿಂದ, ಆನಂದದಿಂದ ಹೇಳ್ತಾರೆ. ಆದ್ರೆ ವಾಸ್ತವಿಕವಾಗಿ ನಾನು ಹಾಗಿದ್ದೇನಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಯಾವಾಗ ನಾನು ಬಂದ್ಬಿಟ್ಟು ನಿಮ್ಮನ್ನ ಜನ್ಮ ಮಾಡಿದೆನೋ ಅವಾಗ ನೀವೇನಾದ್ರಿ ಬ್ರಾಹ್ಮಣರಾದ. ಬ್ರಾಹ್ಮಣರಾದವರು, ಒಂದು ಬ್ರಾಹ್ಮಣ ಅಂದ್ರೆ ಗೊತ್ತಾಗೋದು ಹೇಗೆ? ಅವ್ರಿಗೆ ತಿಲಕ ಇರ್ತವೆ. ಲಿಂಗಾಯತರಾದ್ರೆ ಹಿಂಗ ಅಡ್ಡನಾಮ ಹೇಳ್ಕೊಳ್ತಾರೆ, ವೈಷ್ಣವರಾಗಿದ್ರೆ ಉದ್ದನಾಮ ಹೇಳ್ಕೊಳ್ತಾರೆ. ಆ ನಾಮದಿಂದನೇ ಗೊತ್ತಾಗ್ತದೆ ಏನಂತ, ಇವರು ಬ್ರಾಹ್ಮಣರು, ಪೂಜೆ ಮಾಡುವಂತವ್ರು, ಪೂಜಾರಿಗಳು. ಅದಕ್ಕೆ ಹಾಗಿದ್ರೆ ಬ್ರಾಹ್ಮಣ ಯಾವುದು? ರೀಸೆಂಟ್ ಒಂದು ತಿಂಗಳ ಮುರಳಿಯಲ್ಲಿ ಬಾಬಾ ಪ್ರತಿ ಮುರಳಿ ಹೇಳ್ತಾರೆ ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣ. ಬ್ರಾಹ್ಮಣ ಯಾರು ಅಂತಂದ್ರೆ ಬೇರೆಯವರಿಗೋಸ್ಕರ ಯಾರು ಪೂಜೆಯನ್ನ ಮಾಡ್ತಾರೋ, ಪೂಜೆಯಿಂದ ಬೇರೆಯವರು ದುಃಖವನ್ನ ದೂರ ಮಾಡ್ತಾರೋ, ಈಶ್ವರನಿಗೋಸ್ಕರ ಕರ್ಮವನ್ನ ಮಾಡ್ತಾರೋ, ಈಶ್ವರನ ಶಕ್ತಿಯಿಂದ, ಈಶ್ವರನ ಸಹಾಯದಿಂದ, ಈಶ್ವರನ ಕಾರ್ಯದಿಂದ ಭಕ್ತರ, ಮನುಷ್ಯಾತ್ಮರ, ಪಂಚತತ್ವಗಳ ಈ ಪ್ರಪಂಚದ ದುಃಖ, ಸಮಸ್ಯೆ, ವಿಘ್ನ, ಪರಿಸ್ಥಿತಿಯನ್ನು ದೂರ ಮಾಡ್ತಾರೋ ಅವನು ಬ್ರಹ್ಮಚಾರಿ, ಬ್ರಹ್ಮಚಾರಿ. ನೀವು ವೈಯಕ್ತಿಕ ವಿಷಯಗಳಿಗೋಸ್ಕರ ಮಾತ್ರ ಭಗವಂತನ ಹತ್ರ ಕಾಡಿ, ಬೇಡಿ, ಕೂಗಿ, ವ್ರತ, ಉಪವಾಸ, ಪೂಜೆ ಪುನಸ್ಕಾರಗಳನ್ನ, ಯಜ್ಞ ಯಾಗಾದಿಗಳನ್ನ ಮಾಡಿ ಭಗವಂತನನ್ನು ನಿಮ್ಮ ವೈಯಕ್ತಿಕ ಸಂಸಾರದ ಕುಟುಂಬಕ್ಕೋಸ್ಕರ ಮಾತ್ರ ಉಪಯೋಗ ಮಾಡಿದ್ರೆ ನಿಮಗೆ ಬ್ರಾಹ್ಮಣ ಅಂತ ಹೇಳೋದಿಲ್ಲ, ನಿಮಗೆ ಭಕ್ತರು ಅಂತ ಹೇಳ್ತಾರೆ. ಹಾಗೆ ತಂದೆ ಎದುರುಗಡೆಗೆ ಹೋದಾಗ ನನ್ನ ವೈಯಕ್ತಿಕ ಸಮಸ್ಯೆ, ನಮ್ಮ ಕುಟುಂಬದ ಸಮಸ್ಯೆ, ನಮ್ಮ ಪರಿವಾರದ ಸಮಸ್ಯೆ, ಅದು ಲೌಕಿಕ ಪರಿವಾರ ಇರಬಹುದು, ಅಲೌಕಿಕ ಪರಿವಾರ ಇರಬಹುದು, ನಿಮ್ಮ ಊರಿರ್ಬೋದು, ನಿಮ್ ದೇಶ ಇರಬಹುದು, ಇದು ಏನೇ ಕೇಳಿದ್ರು ಕೂಡ ಇದು ಸ್ವಾರ್ಥವಾಯ್ತು. ನೀವು ಯಾರಿಗೋಸ್ಕರ ಕೊಡ್ತಾ ಇದ್ದೀರೋ ಅದು ಯಾರಿಗೆ ಹೋಗ್ತಾ ಇದೆ ಅಂತಲೂ ಕೂಡ ನಿಮ್ಗೆ ಗೊತ್ತಾಗಬಾರ್ದು, ಅದರ ಆಸಕ್ತಿನೂ ಕೂಡ ಇರಬಾರ್ದು. ಹಾಗಂತ ಹೋಗ್ತಾ ಇರುವಂತ ಪ್ರಭಾವ, ಪರಿಣಾಮ ನಿಮ್ಗೆ ಗೊತ್ತಿರಬೇಕು. ಬ್ರಾಹ್ಮಣ ಜೀವನ ಅಂತಂದ್ರೆ ನಿಮ್ಮ ಮನಸ್ಸು, ಆ ನಾಮ ಎಳಿತಾರಲ್ಲ ತಿಲಕ ಅಂತಂದ್ರೆ ಮನಸ್ಸಲ್ಲಿ ಸದಾ ಬಾಬನ ಜೊತೆ ಕನೆಕ್ಷನ್ ಇರಬೇಕು. ಯಾರು ಬ್ರಾಹ್ಮಣ ಪೂಜೆ ಕೈಂಕರ್ಯದಲ್ಲಿ ಇರ್ತಾರೋ ಆವಾಗ ಯಾವಾಗ್ಲೂ ಅವರು ಮಂತ್ರವನ್ನ ಪಠನೆ ಮಾಡ್ತಾ ಇರ್ತಾರೆ. ಭಕ್ತರ ಕಷ್ಟಗಳನ್ನ ತೆಗೆದುಕೊಂಡು ಗರ್ಭಗುಡಿಗಳೊಳಗಡೆ ಹೋಗ್ತಾರೆ, ಅದಕ್ಕೆ ಪರಿಹಾರವನ್ನ ತರ್ತಾ ಇರ್ತಾರೆ. ಅದಕ್ಕಾಗಿ ಮಕ್ಕಳೇ, ಸ್ಥೂಲವಾಗಿ ನೀವು ಮಾಡ್ತಾ ಇರಿ, ಆದ್ರೆ ಆಂತರಿಕವಾಗಿ ಒಳಗಡೆಯಿಂದ ಪರಮಾತ್ಮನ ಶಕ್ತಿ ಸದಾ ನಿಮ್ಮ ಮೂಲಕ ವಿಶ್ವ ಕಲ್ಯಾಣಕ್ಕೋಸ್ಕರ ಉಪಯೋಗ ಆಗ್ತಾ ಇದೆಯಾ ಅಂತ ನೀವು ಚೆಕ್ ಮಾಡಿದಾಗ, ಪ್ರತಿ ಸೆಕೆಂಡ್ ಅಷ್ಟು ಶಕ್ತಿ ನಿಮ್ಮಲ್ಲಿ ಪ್ರವಾಹ ಆದಾಗ ಅಷ್ಟು ಸುಖದ ಅನುಭವ ಆಗ್ತದೆ. ಆದ್ಮೇಲೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಈಗ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಕೂಡ ಬಿಸಿಲಿನ ಬೇಗೆ ಬರ್ತಾ ಇದೆ. ಒಬ್ಬ ವ್ಯಕ್ತಿ ಬಿಸಿಲಲ್ಲಿ ಚೆನ್ನಾಗಿ ಕಾದು ಬಿಟ್ಟು ಬೆವರು ಬಂದ್ಬಿಟ್ಟು ನಿಮ್ಮ ಮನೆಗೆ ಬರ್ತಾನೆ, ಬಂದ್ಬಿಟ್ಟು ನೀರ್ ಕೇಳ್ತಾನೆ. ಅವ್ರು ನೀರ್ ಕೇಳಿದಾಗ ಥ್ಯಾಂಕ್ಸ್ ಅಂತ ಹೇಳ್ತಾನೋ ಇಲ್ವೋ? ಒಬ್ಬ ವ್ಯಕ್ತಿಗೆ ಆ ಬಿಸಿಲಿನ ಬೇಗದಿಂದ ದೂರ ಮಾಡ್ಲಿಕ್ಕೆ ನೀವು ನೀರನ್ನ ಕೊಟ್ಟಾಗ ಅವನು ಹೃದಯದಿಂದ ಎಷ್ಟು ಥ್ಯಾಂಕ್ಸ್ ಅನ್ನ ಹೇಳ್ತಾನೋ, ಅದೇ ರೀತಿ 2500 ವರ್ಷದಿಂದ ಪರಮಾತ್ಮನ ಸತ್ಯ ಪ್ರೀತಿಗೆ ಪರಿತಪಿಸ್ತಾ ಇರುವಂತ ಆತ್ಮದ ಪ್ರಪಂಚದ ಪ್ರತಿಯೊಂದು ಜಡ ಮತ್ತು ಚೈತನ್ಯ ವಸ್ತುಗಳಿಗೆ ನಿಮ್ಮ ಮೂಲಕ ಪರಮಾತ್ಮನ ಶಕ್ತಿ ಹೋಗಿ ತಲುಪಿದಾಗ, ಪೂಜೆಯಿಂದ, ಪುನಸ್ಕಾರದಿಂದ, ಭಕ್ತಿಯಿಂದ, ವ್ರತದಿಂದ, ಉಪವಾಸದಿಂದ ಸಿಗದೇ ಇರುವಂತ ಸತ್ಯವಾದಂತ ಸುಖ ನಿಮ್ಮ ಮೂಲಕ ಅವರಿಗೆ ಸಿಕ್ಕಿದಾಗ ಅವ್ರು ಧನ್ಯವಾದ ಹೇಳೋದಿಲ್ವಾ? ಥ್ಯಾಂಕ್ಸ್ ಅಂತ ಹೇಳೋದಿಲ್ವಾ? ಖಂಡಿತವಾಗ್ಲೂ ಹೇಳ್ತಾರೆ. ಆಗ ಆ ಶಕ್ತಿ ಅಷ್ಟು ಪ್ರವಾಹ ಆಗಿ ತಲುಪಿದಾಗ ಮಾತ್ರ ನಿಮಗೆ ಆ ಒಂದು ಪರಮಾತ್ಮನ ಸುಖ ಹೇಳುವಂಥದ್ದು ಸಮುದ್ರಕ್ಕಿಂತ, ಆಕಾಶಕ್ಕಿಂತ ಮಹಾನ್ ಆಗಿರುವಂತ ಅನುಭವನಿಂದ ಆಗತ್ತೆ. ಅವಾಗ ಅದೇ ರೀತಿ ಸಾಧನೆಯನ್ನು ನಾವು ನಮ್ಮ ಜೀವನದಲ್ಲಿ ಮಾಡಬೇಕಾಗತ್ತೆ. ಅದಕ್ಕಾಗಿ ಈ ಒಂದು ಜನ್ಮದ ಸಾಧನೆ
2,500 ವರ್ಷದವರೆಗೂ ಕೂಡ ನಿಮ್ಮ ಜೊತೆಯಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಬಾಬಾ. ವರ್ತಮಾನ ಸಮಯದಲ್ಲಿ ನಿಮ್ಮ ಸ್ಥಿತಿ ಹೇಗಿರಬೇಕು ಅಂತಂದ್ರೆ ಬಾಬಾ ಹೇಳ್ತಾರೆ, ಅರಳಿರುವ ಗುಲಾಬಿ ಅಂತ. ನೋಡಿ, ದೇವರಿಗೆ ಗುಲಾಬಿ ಹೂವನ್ನ ಮೂಡಿಸ್ಬೇಕು, ಹೂವಿಂದ ಒಂದು ಗಿಡದಿಂದ ಅದನ್ನು ಕಿತ್ತಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ಗುಲಾಬಿ ಹೂ ಅರಳಿರ್ಬೇಕಾಗ್ತದೆ. ಬರೀ ಗಿಡ ಮಾತ್ರ ಇದ್ರೆ, ಮೊಗ್ಗಿದ್ರೆ, ಬಾಡ್ ಹೋಗಿದ್ದಿದ್ರೆ ಅದನ್ನ ದೇವರಿಗೆ ಅರ್ಪಣೆ ಮಾಡುವುದಿಲ್ಲ. ಅದೇ ರೀತಿ ನೀವು ಸೇವಾ ಯೋಗ್ಯರಾಗಿದ್ದರೆ ಮಾತ್ರ ಅರಳಿರುವಂತ ಹೂವು ಮತ್ತು ಸುಂದರವಾದಂತಹ ಸುಮಧುರವಾದಂತಹ ಸುವಾಸನೆಯನ್ನು ಕೊಡ್ತಾ ಇರುವಂತ ಹೂವು, ಆ ಹೂವು ಮಾತ್ರ ದೇವರಿಗೆ ಪೂಜೆಗೆ ಯೋಗ್ಯವಾಗುತ್ತೆ. ಅದಕ್ಕೆ ಆತ್ಮಿಕವಾಗಿ ಸದಾ ಕಾಲ ಆಂತರಿಕವಾಗಿ ಅರಳಿರುವಂತ ಹೂವು. ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ, ಸರಿನೋ ತಪ್ಪೋ, ಮಾಡ್ಬೇಕೋ ಬೇಡವೋ, ಕಷ್ಟ ಆಗತ್ತೋ ತೊಂದರೆ ಆಗತ್ತೆ, ಇದು ಯಾವುದೇ ಪ್ರಶ್ನೆಗಳು, ಆಶ್ಚರ್ಯ ಸೂಚಕ ಚಿಹ್ನೆ ನಿಮ್ಮ ಮನಸ್ಸಿನಲ್ಲಿ ಇರಕೂಡದು. ನೋಡಿ, ಯಾರಾದ್ರೂ ಪ್ರೀತಿ ಮಾಡ್ಬೇಕಾದ್ರೂ, ಇನ್ನೊಬ್ರಿಗೆ ಆ ಪ್ರೀತಿ ವಿಷಯ ಹೇಳ್ಬೇಕಾದ್ರೂ ಹೂವನ್ನ ಕೊಡ್ತಾರೆ. ನಾವಿವತ್ತು ಸೇವಾ ಕೇಂದ್ರಕ್ಕೆ ಹೋದಾಗಲೂ ಕೂಡ ನಮ್ಮನ್ನ ವೆಲ್ಕಮ್ ಮಾಡ್ಬೇಕಾದ್ರೆ ಗುಲಾಬಿ ಹೂವನ್ನೇ ಕೊಡ್ತಾರೆ. ಯಾವ ಹೂವು? ಅರಳಿರುವಂತ ಹೂವು. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಕೆಲವೊಂದ್ಸಲ ಹೇಳ್ತಾನೆ, ಬಾಬಾ ನಾವೆಷ್ಟು ಸಲ ಸೇವೆಗಂತ ಕುತ್ಕೊಂಡು, ಯೋಗಕ್ಕಂತ ಕುತ್ಕೊಂಡು ಯೋಗದ ಅನುಭವನೇ ಆಗೋದಿಲ್ವಲ್ಲ, ಯಾಕೆ ಆಗೋದಿಲ್ಲ ಅಂತ? ನೀವು ಅರಳಿರೋದಿಲ್ಲ, ಹೂವಾಗಿರೋದಿಲ್ಲ, ಇನ್ನು ನಾನು ನನ್ನದು ಅಂತ ಕೈಯಲ್ಲಿ ಗಟ್ಟಿಯಾಗಿ ಇಟ್ಕೊಂಡಿರ್ತೀವಿ. ಎಲ್ಲವನ್ನೇನ್ ಮಾಡ್ಬೇಕಾಗ್ತದೆ? ನಾವು ಅದನ್ನ ಬಿಡಬೇಕಾಗ್ತದೆ. ಸೇವೆಗೆ ನಾನು ಯೋಗ್ಯನಾಗಿರ್ಬೇಕಾಗ್ತದೆ. ತನು, ಮನ, ಧನ, ಜನ, ಜೀವನ, ಸಮಯ, ಸಂಕಲ್ಪ, ಶ್ವಾಸ ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಬೇಕಾಗ್ತದೆ. ಟಕ್ ಅಂತ ಗಿಡದಿಂದ ತೆಗಿತಾರೆ, ಸೀದಾ ಹೋಗ್ಬಿಟ್ಟು ಏನಾಗ್ತದೆ? ಅದು ಭಗವಂತನ ತಲೆ ಮೇಲೆ ಅದು ಆಸನ, ಅಲ್ಲಿ ಕುತ್ಕೊಂಡ್ಬಿಟ್ಟು ಸ್ವಲ್ಪದೇ ಸಮಯದಲ್ಲಿ ಅದು ಪ್ರಸಾದವಾಗಿ ಹೊರಗಡೆಗೆ ಬರ್ತದೆ. ಆತ್ಮೀಯರೇ, ಹಾಗೆ ನೀವು ಸಂಪೂರ್ಣವಾಗಿ ನಿಮ್ಮ ತನುವನ್ನ, ಮನಸ್ಸನ್ನ, ಬುದ್ಧಿಯನ್ನ, ಸಮಯವನ್ನ, ಸಂಕಲ್ಪವನ್ನ, ಶಕ್ತಿಯನ್ನ ಪರಮಾತ್ಮನಿಗೆ ಒಪ್ಪಿಸಿದಾಗ, ಬಾಬಾ ಹೇಳ್ತಾರೆ, ಬೀಜ ನಾನು ಹಾಕಿದ್ದೇನೆ, ಗಿಡವನ್ನ ಹಾಕಿದ್ದೇನೆ, ಗೊಬ್ಬರ ಹಾಕಿದ್ದೇನೆ, ಪ್ರತಿದಿನ ನೀರ್ ಹಾಕ್ತಾ ಇದ್ದೇನೆ, ಗಿಡ ದೊಡ್ಡದಾಗಿದೆ, ಈಗ ಸಮಯ ಬಂದಿದೆ ಅದು ಹೂವಾಗಿ ಅರಳುವಂಥದ್ದು. ಹೂವಾಗಿ ಅರಳಿದ ಮೇಲೆ ಆ ಹೂವು ಪರಮಾತ್ಮನ ಮೂರ್ತಿಯ ಮೇಲೆ ಹೋಗಿ ಬಂದಾಗ್ಲೇ ಅದು ಪ್ರಸಾದವಾಗುತ್ತೆ. ಹಾಗೆ ಇವತ್ತು ನಮ್ಮ ಜೀವನದಲ್ಲಿರುವಂತಹ ಸಮಯ ಸಂಕಲ್ಪಗಳು ಪರಮಾತ್ಮನ ಕಡೆ ನಾವು ಜೋಡಣೆ ಮಾಡಿದಾಗ್ಲೇನೆ ನಮ್ಮ ಮೂಲಕ ಭಗವಂತ ಮನುಷ್ಯಾತ್ಮರ ಪ್ರಪಂಚದ ದುಃಖವನ್ನ ದೂರ ಮಾಡ್ಲಿಕ್ಕೆ ನಮ್ಮನ್ನ ಉಪಯೋಗ ಮಾಡ್ಕೊಳ್ತಾರೆ. ಅದಕ್ಕೆ ಬಾಬಾ ಸ್ಪಷ್ಟವಾಗಿ ಹೇಳಿದ್ರು, ಬ್ರಾಹ್ಮಣ ಬ್ರಾಹ್ಮಣ ಬ್ರಾಹ್ಮಣ. ಹಾಗೆ ಪ್ರತಿದಿನ ನಿಸ್ವಾರ್ಥ ಭಾವದಿಂದ ಈಶ್ವರ್ಯ ಕಾರ್ಯಕ್ಕೆ ನಾವೆಷ್ಟು ನಮ್ಮ ಮನಸ್ಸನ್ನ ಪರಮಾತ್ಮನಿಗೆ ಕೊಡ್ತೀವಿ. ಆದ್ಮೇಲೆ ನಾವು ಸಣ್ಣವರಿದ್ದಾಗ ಒಂದು ಕಾಲ ಇತ್ತು, ದೇವಸ್ಥಾನಕ್ಕೆ ಪೂಜೆಗಂತ ಹೋದ್ರೆ ಬ್ರಾಹ್ಮಣರು ಯಾವುದೇ ದಕ್ಷಿಣೆನ ನಿರೀಕ್ಷೆ ಮಾಡ್ತಿರ್ಲಿಲ್ಲ. ಯಾರದೇ ಮನೆಗೆ ಪೂಜೆ ಬಂದ್ರೆ ಪೂಜೆ ಮಾಡೋರು ಕೊಟ್ಟಷ್ಟು ದಕ್ಷಿಣೆ ತಗೊಂಡು ಹೋಗ್ತಿದ್ರು. ಕೆಲವೊಂದ್ಸಲ ದಕ್ಷಿಣೆ ಇಲ್ಲ ಅಂತಂದ್ರು ಹಾಗೆ ಹೋಗೋರು. ಆದ್ರೆ ಇವತ್ತು ಮಾತಾಡ್ಲಿಕ್ಕೆ ಬಂದು ಇಷ್ಟು ದುಡ್ಡು ಕೊಡ್ತೀರಾ, ನಾವು ನಿಮ್ಮನೆ ಪೂಜೆ ಮಾಡ್ತೀವಿ. ಹಾಗೆ ನಮ್ಮಲ್ಲೂ ಕೂಡ ಏನಾಗಿದೆ, ಬಾಬಂತ ಸೇವೆ ಮಾಡ್ಬೇಕು ಅಂತ ನನಗೇನ್ ಸಿಗ್ತದೆ? ಟೋಲಿ ಕೊಡ್ತೀರಾ, ನನಗೆ ಎದುರುಗಡೆಗೆ ಇರ್ತೀರಾ, ಸೇವೆಗೆ ಅವಕಾಶ ಕೊಡ್ತೀರಾ, ನನ್ನನ್ನು ಹೊಗಳ್ತೀರಾ, ಅವಾಗ ಮಾತ್ರ ನಾವು ಸೇವೆಗೆ ಬರ್ತೀವಿ. ಅಕ್ಕೋ ನನ್ನ ಹೆಸರು ಹೇಳೋದೇ ಇಲ್ಲ, ಎಲ್ಲ ವಿಷಯಗಳು ನಮ್ಮಲ್ಲಿ ಬರ್ತವೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ಸೇವೆ ಮಾಡುವವರಿಗೆ ಆ ಬೇಹದ್ದಿನ ಅತೀತವಾದಂತ ಸೇವೆಯ ಫಲ ಅವರು ಅನುಭವ ಮಾಡ್ಲಿಕ್ಕೆ ಸಾಧ್ಯ. ಮಕ್ಕಳೇ, ಬರ್ತ್ಡೇ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಲ್ಲ, ಏನ್ ಮಾಡ್ಬೇಕು? ಚೆನ್ನಾಗಿ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾರೆ. ಹಾಡಾಡಿ ಖುಷಿಯಿಂದ ಇರಿ. ಅದು ಒಂದು ಗಮನ ಇಲ್ಲಿ, ಮನಸ್ಸಿನಿಂದ ಡ್ಯಾನ್ಸ್ ಮಾಡ್ಬೇಕೇ ಹೊರತು ಶರೀರದಿಂದ ಅಲ್ಲ. ಮನಸ್ಸಿನ ಬಾಯಿನಿಂದ ಹಾಡಾಡಬೇಕೇ ಹೊರತು ಶರೀರದ ಬಾಯಿಂದಲ್ಲ, ಮೊಬೈಲಿಂದ ಅಲ್ಲ, ಯೂಟ್ಯೂಬ್ ಇಂದ ಅಲ್ಲ, ಟೇಪ್ ರೆಕಾರ್ಡ್ ಇಂದ ಅಲ್ಲ, ಬೇರೆಯವ್ರ ಹಾಡು ಕೇಳೋದಲ್ಲ. ಹಂಗಂದ್ರೆ ನಿಮ್ಮನ್ನ ಭಗವಂತ ಉನ್ನತ ಕರ್ಮಕ್ಕೋಸ್ಕರ
ಯಾವುದು ಆತ್ಮನ ಸಮಸ್ಯೆನ ಪರಿಹಾರ ಮಾಡುವುದಕ್ಕೋಸ್ಕರ ಭಗವಂತ ಉಪಯೋಗ ಮಾಡಿದ್ರೆ ಒಳಗಡೆ ಎಷ್ಟು ನಿಮ್ಗೆ ಖುಷಿ ಆಗತ್ತೆ, ಆನಂದವಾಗತ್ತೆ ಅಂತಂದ್ರೆ ಅದನ್ನ ನೀವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹೋದ ವಾರದಲ್ಲಿ ಒಂದು ಆತ್ಮನಿಗೆ ಒಂದು ಸಮಸ್ಯೆ ಬಂದಿದೆ. ಒಂದು ಕುಮಾರಿ ಆತ್ಮ, ಉತ್ತರ ಭಾರತದಲ್ಲಿರುವಂತಹ ಆತ್ಮ. ಅವರಲ್ಲಿ ಆಸ್ತಿಯ ವಿಷಯದಲ್ಲಿ 2 ಜನ ಅಣ್ಣಂದಿರು, ಇವ್ರು ಕುಮಾರಿ 3 ಜನ. ಆಸ್ತಿ ವಿಷಯದಲ್ಲಿ ತುಂಬಾ ಗಲಾಟೆಗಳು. ಈ ಒಂದು ಕುಮಾರಿಗೆ ತುಂಬಾ ತೊಂದರೆಯನ್ನ ಕೊಡ್ತಿದ್ದಾರೆ, ಶಾರೀರಿಕವಾಗೂ ಮಾನಸಿಕವಾಗಿ ಪೀಡಿಸ್ತಾ ಇದ್ದಾರೆ, ಅವರಿಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಅವ್ರು ತುಂಬಾ ದಿನದಿಂದ ಅಳ್ತಾ ಇದ್ರು, ಸರಿನಾ. ಒಂದ್ ದಿವಸ ಏನ್ ಮಾಡಿದ್ರು, ಅವ್ರು ಹೇಳ್ದೆ ಕೇಳ್ದೇನೆ ಬೇರೆ ನೆಂಟರ ಮನೆಗೆ ಓಡ್ ಬಂದ್ಬಿಟ್ಟಿದ್ರು, ಸರಿನಾ. ಓಡ್ ಬಂದಾಗ ಯಾರ ಮನೆಗೆ ಬಂದಿದ್ದಾರೋ ಅವರು ಈಶ್ವರಿ ಪರಿವಾರದ ಮಕ್ಕಳು, ಬಾಬಾರ ಕುಟುಂಬದವರು. ಈ ಗ್ರೂಪ್ ನಲ್ಲಿ ಅವರು ಯೋಗಕ್ಕೆ ಬರ್ತಾರೆ. ಅವ್ರು ಫೋನ್ ಮಾಡಿದ್ರು, ಹಿಂಗಿಗ್ ಬಂದ್ಬಿಟ್ಟಿದ್ದಾರೆ, ಏನ್ ಮಾಡೋದು. ಅದು ಸರಿ, ಏನೇ ವಿಷಯ ಇದು ನಾವು ಬಾಬನಿಗೆ ಹೇಳೋಣ, ಹಿಂಗಿದೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ನೋಡೋಣ. ಎಲ್ಲಾ ವಿಷಯವನ್ನು ತಗೊಂಡು ನಾವೇನ್ ಮಾಡಿದ್ವಿ, 1 ಗಂಟೆ ವಿಷಯವನ್ನು ಬಾಬನಿಗೆ ಎದುರುಗಡೆಗೆ ಇಟ್ಬಿಟ್ಟು ಯೋಗ ಮಾಡ್ತೀವಿ. ಯಾವ ಕುಮಾರಿ ಓಡ್ ಬಂದಿದ್ದಾನೆ ಅವರು ಕೂಡ ಬಾಬನ್ ಮಗುನೇ. ಈಗ ಬಾಬನ್ ಮಗು ನಡೀತಾ ಇಲ್ಲ, ಮೊದ್ಲೆಲ್ಲ ಬಾಬನ್ ಮಗು ಆಗಿ ಮೌಂಟ್ ಅಬು ಹೋಗ್ಬಿಟ್ಟು ಎಲ್ಲ ಬಂದಂತ. ಯೋಗ ಮಾಡುವಂತ ಮೊದಲು ಅವರ ಅಣ್ಣಂದಿರು ಫೋನ್ ಮಾಡ್ಬಿಟ್ಟು ಅವರು ಎಲ್ಲಿಗೆ ಬಂದು ತಲುಪಿದ್ದಾರೆ ಹೇಳಿದಾರೆ, ನಾನು ಇಲ್ಲಿ ಬಂದು ತಲುಪಿದ್ದೇನೆ ಅಂತ. ನಾವಲ್ಲಿಗೆ ಬರ್ತೀವಿ, ಅಲ್ಲೇ ನಿಮ್ ತಲೆ ಹೊಡಿತೀವಿ, ನಿಮ್ಮನ್ನ ಸಾಯಿಸ್ತೀವಿ, ಹೇಳ್ಕೊಂಡು ಮನೆಗೆ ಬರ್ತೀವಿ ಅಂತ ದೊಡ್ಡ ಗಲಾಟೆ ಮಾಡ್ತಿದ್ದಾರೆ. ಇವ್ರು ಯೋಚನೆ ಮಾಡ್ತಿದ್ದಾರೆ, ನಾವ್ ಇವಾಗ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡೋಣ. ಸರಿ, 1 ಗಂಟೆ ಯೋಗ ಮಾಡಿದ್ದಾಯ್ತು. ಆಮೇಲೆ ಬಾಬನಿಗೆ ಕೇಳಿದ್ದಾರೆ, ಬಾಬಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ. ಬಾಬಾ ಹೇಳಿದ್ರು ಬೇಡ. 2-3 ಗಂಟೆಯಲ್ಲಿ ಆತ್ಮೀಯರಿಗೆ ಎಷ್ಟು ಒಂದು ಪರಿವರ್ತನೆ ಆಯ್ತು ವಾತಾವರಣ, ವಾಯುಮಂಡಲ ಅಂತಂದ್ರೆ ಅವ್ರ ಅಣ್ಣಂದಿರು ಎಲ್ಲ ತಣ್ಣಗಾಗ್ಬಿಟ್ಟು, ಕೂಲ್ ಆಗ್ಬಿಟ್ಟು. ಯಾವ್ದು ಕೋರ್ಟ್ ಬೇಡ, ಕಚೇರಿ ಬೇಡ, ಆ ಮಗು ನಮ್ಮನೆಗೆ ಬರೋದ್ ಬೇಡ, ಅವ್ರದ್ದು ಆಸ್ತಿ ಏನಿದೆ ನಾವು ಅವ್ರಿಗೆ ಏನ್ ಮಾಡ್ತೀವಿ ಕೊಟ್ಟು ಬಿಡ್ತೀವಿ. 2 ಗಂಟೆ ಬಂದು ಎಷ್ಟು ಸೀರಿಯಸ್ ಕಂಡೀಷನ್ ಅಂತಂದ್ರೆ, ಯಾರ ಮನೇಲಿ ಬಂದಿದಾರೋ ಅವ್ರಿಗೂ ಟೆನ್ಷನ್, ಬಂದಿರುವಂತಹ ಕುಮಾರಿಗೂ ಟೆನ್ಷನ್, ಅಲ್ಲಿರುವಂತ ಅಣ್ಣ ತಮ್ಮಂದಿರಿಗೂ ಟೆನ್ಷನ್. 1 ಗಂಟೆ ಪವರ್ಫುಲ್ ಯೋಗ ಯಾವ ರೀತಿ ಒಂದು ಸಹಾಯ ಆಯ್ತು ಈಗ ಹೇಳಿ. ಇಂತಹ ಮಹಾನ ಕಾರ್ಯಕ್ಕೆ ಯಾವುದೋ ಒಂದು ಆತ್ಮವನ್ನ ಬಾಬಾ ನಿಮಿತ್ತವಾಗಿ ಉಪಯೋಗ ಮಾಡಿದ್ರೆ ಮನಸ್ಸಿನ ಡ್ಯಾನ್ಸ್ ಮಾಡ್ತೀವೋ ಮಾಡೋದು, ಖುಷಿ ಆಗತ್ತೋ ಇಲ್ಲೋ, ನೆಮ್ಮದಿ ಬರುತ್ತೋ ಬರಲ್ಲೋ. ನಮ್ಗೇನು ಎಲ್ಲಿಂದೂ ದಕ್ಷಿಣೆ ಬರ್ಲಿಲ್ಲ, ಯಾರು ಏನು ಸನ್ಮಾನ ಮಾಡಿಲ್ಲ, ಯಾರು ಏನು ಹೊಗಳಿಕೆ ಮಾಡಿಲ್ಲ. ಆದ್ರೆ ಆ ಒಂದು ವಿಷಮವಾಗಿರುವಂತಹ ಪರಿಸ್ಥಿತಿಯನ್ನ ಬಾಬಾ ಸಹಜವಾಗಿ ಸರಳವಾಗಿ ಪರಿವರ್ತನೆ ಮಾಡಿದಾಗ ಎಷ್ಟು ಖುಷಿ ಆಗತ್ತೆ. ಬಾಬಾ ಇಷ್ಟು ಒಳ್ಳೆ ಕಾರ್ಯಕ್ಕೋಸ್ಕರ ನಮ್ಮನ್ನ ಒಂದು ಸಾಧನವಾಗಿ, ನಮ್ಗೆ 100% ಗೊತ್ತು ಇದು ಭಗವಂತನ ಶಕ್ತಿ, ನಂದೇನಿಲ್ಲ, ನಮ್ದು ಯಾರ್ದು ಇಲ್ಲ. ಇಲ್ಲಿ ಯಾರೆಲ್ಲ ನಮ್ಮ ಪರಿವಾರದವ್ರು ಇದ್ದಾರೆ, ನಾವೊಬ್ರೇ ಎಲ್ಲ 2-3 ಜನ ಎಲ್ಲರೂ ಸೇರ್ಬಿಟ್ಟು ಮಾಡಿರುವಂತ ಕಾಯಕ ಅದು ಮುಖ್ಯವಾಗಿ ಬಾಬನ ಆಧಾರ. ಈ ರೀತಿ ಬಾಬಾ ಹೇಳ್ತಾರೆ, ಸದಾ ಕಾಲ ಈಶ್ವರಿಯ ಕಾರ್ಯದಲ್ಲೇ ನಿಮ್ಮನ್ನ ಮಗ್ನ ಮಾಡ್ಕೊಳ್ಳಿ. ಅಲ್ಲಿ ವಿನಾಶ ಆಯ್ತು, ಇಲ್ಲಿ ವಿನಾಶ ಆಯ್ತು, ಇಲ್ಲಿ ಬಾಂಬ್ ಬಿತ್ತು, ಅಲ್ಲಿ ಬಿಲ್ಡಿಂಗ್ ಬಿದ್ದೋಯ್ತು, ಅವ್ರಿಗೆ ಹಂಗಾಯ್ತು ಹಿಂಗಾಯ್ತು, ಇದು ನಿಮ್ಗೆ ಬೇಕಾಗಿಲ್ಲ. ಏನು ಪರಿವರ್ತನೆ ಕಾರ್ಯ ಇದೆ, ಏನು ಮಹಾನ ಕಾರ್ಯ ಇದೆ, ಯಾವ ಶ್ರೇಷ್ಠ ಕಾರ್ಯ ಇದೆ, ಅದಲ್ಲಿ ನಿಮ್ಮನ್ನು ವಿನಿಯೋಗಿಸಿ. ಇನ್ನೊಂದು ಆತ್ಮೀಯರೇ, ನನ್ನ ಜೀವನ ಅನುಭವ. ಯಾವ ಆತ್ಮಗಳು ತಮ್ಮ ಸಮಸ್ಯೆಯನ್ನ ಇಷ್ಟು ಸ್ಟ್ರಾಂಗ್ ಆಗಿ ನಮ್ಮಲ್ಲಿ ಹೇಳ್ತಾರೋ, ನಮ್ಮನ್ನ ಪರಿಹಾರ ಮಾಡ್ಬಿಡಿ, ನಾವು ಹಂಗ್ ಮಾಡ್ಬಿಡ್ತೀವಿ, ಹಿಂಗ್ ಮಾಡ್ಬಿಡ್ತೀವಿ, ಈಶ್ವರ ಸೇವೆ ಮಾಡ್ಬಿಡ್ತೀವಿ, ರೆಗ್ಯುಲರ್ ಆಗಿ ನಿಮ್ ಗ್ರೂಪಲ್ಲಿ ಬಂದ್ಬಿಡ್ತೀವಿ, ಯೋಗ ಮಾಡಿ ಎಲ್ಲ ಹೇಳಿದವರು ಸಮಸ್ಯೆ ಪರಿಹಾರ ಆದ ತಕ್ಷಣ ಸುದ್ದೇನೆ ಇಲ್ಲ. ಇವತ್ತು ನಾವು ಮಾತಾಡ್ತಿದ್ವಿ, ಇನ್ನೊಬ್ರು ಅಕ್ಕೋರು ನಾವೆಲ್ಲ ಸೇರ್ಬಿಟ್ಟು ಮಾಡಿರೋದೊಂದು, ಅವಾಗ ನಾವು ಮಾತಾಡ್ಕೊಂಡ್ವಿ. ಇನ್ನು ಮೇಲೆ ನಾವು ಈಶ್ವರಿ ಸೇವೆ ಮಾಡೋದು ಅಷ್ಟೇ ನಮ್ ಕೆಲಸನೇ ಹೊರತು ಅವ್ರು ಅದನ್ನ ಹೇಗೆ ರಿಸೀವ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಬಾಬಾನ ಒಂದು ಪ್ರಾಮುಖ್ಯತೆ ಅವ್ರು ಹೆಂಗ್ ಅರ್ಥ ಮಾಡ್ಕೊಂಡ್ರೆ ಅದು ನಮ್ಗೆ ಸಂಬಂಧ ಇಲ್ಲ. ನಮ್ಮನ್ನ ಬಾಬಾ ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡಿದ್ರಲ್ಲ, ಮತ್ತೆ ಮಾಡ್ಕೊಳ್ಳಿ, ಅಷ್ಟು ಮಾತ್ರ ನಾವು ಬಾಬನಿಗೆ ಕೇಳ್ಬೇಕೇ ಹೊರತು ಅವರಿಗೆ ನಾವು ಸೇವೆ ಮಾಡಿದಾಗ ಅವರು ರೆಗ್ಯುಲರ್ ಆಗಿ ಬಾಬನ ಮಗು ಆಗಿರ್ತಾರೆ, ಬಾಬನ ಕೈ ಹಿಡಿತಾರೆ, ಅದನ್ನ ನಿರೀಕ್ಷೆಯನ್ನ ನಾವು ಇಟ್ಕೊಳ್ಳೋದು ಬೇಡ. ಇನ್ನ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಈ ರೀತಿ ಬಾಬಾ ಏನ್ ಹೇಳ್ತಾನೆ, ಈ ಶಿವರಾತ್ರಿಯಲ್ಲಿ ಈ ವರ್ಷದಲ್ಲಿ ಇಂತಹ ಮಹಾನ್ ಕಾರ್ಯವನ್ನ ಮಾಡಿ ಮತ್ತು ವಿಶ್ವ ಕಲ್ಯಾಣಕ್ಕೋಸ್ಕರ ಮಾಡ್ತಾ ಹೋಗಿ. ಅಂತಹ ಮಹಾನ್ ಕಾರ್ಯ ಮಾಡಿ ನಿಮ್ಮಲ್ಲಿ ಸಫಲತೆ ಹೇಳುವಂಥದ್ದು ಬಂದಾಗ ಮಕ್ಕಳೇ ನಿಮಗೆ ಕಷ್ಟ ಅಂತ ಅನ್ಸೋದಿಲ್ಲ. ರಾಜಯೋಗ ಅಂದ್ರೆ ಕಷ್ಟಪಡುವಂಥದ್ದಲ್ಲ, ಸಹಜವಾಗಿ ಮಾಡುವಂಥದ್ದು. ಆತ್ಮ ಮತ್ತು ಪರಮಾತ್ಮ ಅಷ್ಟೇ. ನೀವು ಆತ್ಮಾಗಿ ಪರಮಾತ್ಮ ಪಕ್ಕದಲ್ಲಿ ಕುತ್ಕೊಳ್ಳಿ ಅಷ್ಟೇ. ಯಾರಿಗೆ ಕೊಡ್ಬೇಕು, ಎಷ್ಟು ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಹೇಗೆ ಕೊಡ್ಬೇಕು, ಅದು ಅವ್ರು ನೋಡ್ಕೊಳ್ತಾರೆ. ಪರಮಾತ್ಮನ ಶಕ್ತಿ ಮಾತ್ರ ನಿಮ್ಮಲ್ಲಿ ಪರಿವರ್ತನೆ ಆಗ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಅದು ಫಲಿತಾಂಶ ನಿಮ್ಗೆ ಗೊತ್ತಾಗ್ತಾ ಇರ್ತದೆ. ಅವಾಗ ಹೃದಯದಿಂದ ಬೇಡ ಅಂತಂದ್ರು ನಿಮ್ಗೇನ್ ಬರ್ತದೆ,
ಹಾಡು ಬರ್ತದೆ. ನಾವು ನೋಡಿದೀವಿ, ಆ ಒಂದು ಕುಮಾರಿನಲ್ಲಿ ಕುಳಿಸಿದಾಗ ಫಸ್ಟಿಗೆ ಯೋಗ ಮಾಡಿದ್ರೆ ಗಳಗಳಗಳ ಅಂತ ಕಣ್ಣಲ್ಲಿ ನೀರು ಬರ್ತಾರೆ. ಆದ್ಮೇಲೆ ಅಷ್ಟೇ ಖುಷಿಯಾಗಿದ್ದಾರೆ ಅಲ್ವಾ? ಅವರ ಕಣ್ಣಿನ ನೀರನ್ನ ತೆಗಿಲಿಕ್ಕೆ ಬಾಬಾ ನಮ್ಮನ್ನು ನಿಮಿತ್ತ ಮಾಡಿದ್ರಲ್ಲ ಹೇಳುವಂತಹ ಸಂತೃಪ್ತ ಭಾವ ನಮ್ಮಲ್ಲಿ ಇರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮ್ಮ ರಾಜಯೋಗ ಸಹಜವಾಗಿರಬೇಕು ಹೊರತು ಯುದ್ಧ ಮಾಡುವಂಥದ್ದಿರಬಾರದು. ಯುದ್ಧ ಅಂತಂದ್ರೆ ಏನನ್ನವ್ರೆ, ಸಹಜ ಅಂತಂದ್ರೆ ಏನು? ಸಿಂಪಲ್. ನಿಮ್ಮ ಮನಸ್ಸು ಪರಮಾತ್ಮನ ಜೊತೆಗೆ ಜೋಡಿಸಿದ ತಕ್ಷಣದಲ್ಲಿ ಶಾಂತಿ, ಸುಖ, ಶಕ್ತಿಯ ಅನುಭವ ಆಗ್ತಾ ಇದೆಯಾ? ಸಹಜ ಇದೆ ಅಂತ. ಎಷ್ಟು ಕಷ್ಟಪಟ್ರು, ಹಾಡನ್ನ ಆಗಿದ್ರು, ರೆಡ್ ಲೈಟ್ ಆಗಿದ್ರು, ಕಾಮೆಂಟ್ರಿ ಹಾಕೊಂಡ್ರು, ಏನ್ ಹಾಕಿದ್ರು ಕೂಡ ಯೋಗದ ಅನುಭವನೇ ಆಗ್ತಾ ಇಲ್ಲ ಅಂದ್ರೆ ಯುದ್ಧ ಮಾಡ್ತಿದ್ದೀರಿ ಅಂತಾನೆ. ಹಾಗಿದ್ರೆ ಭಗವಂತ ನಮ್ಮನ್ನು ಯಾವಾಗ ಉಪಯೋಗ ಮಾಡ್ಕೊಳ್ತಾರೆ? ಯಾವಾಗ ನಿಮ್ಮಲ್ಲಿ ನಿಸ್ವಾರ್ಥ ಭಾವ ಇರ್ತದೆ, ನಾನು ನನ್ನದು ಅಂತ ಇರೋದಿಲ್ಲ, ನಿರ್ವಿಕಾರಿ ಭಾವ ಇರ್ತದೆ, ಆವಾಗ ಭಗವಂತ ನಿಮ್ಮನ್ನೇನ್ ಮಾಡ್ತಾ ಇರ್ತಾನೆ? ಉಪಯೋಗ ಮಾಡ್ತಾ ಇರ್ತಾನೆ. ಯಾವಾಗ ದಿನನಿತ್ಯ ಬೇರೆ 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 ಕರ್ಮದಲ್ಲಿ ನಿಮ್ಮನ್ನು ಉಪಯೋಗ ಮಾಡ್ತಾ ಇದ್ದಾಗ, ನಿಮ್ಮ ಮೂಲಕ ಬೇರೆಯವರಿಗೆ ಕಲ್ಯಾಣ ಆದಾಗ ಹೃದಯದಿಂದ ಒಂದೇ ಗೀತೆ ಬರ್ತದೆ, ಆತ್ಮೀಯರೇ, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಬಾಬಾ, ಥ್ಯಾಂಕ್ ಯು ಬಾಬಾ. ಎದುರುಗಡೆ ಇರುವಂತ ಆತ್ಮಗಳು ಆ ಕರ್ಮದ ಫಲವನ್ನ ಹೇಗೆ ಸ್ವೀಕಾರ ಮಾಡಿದ್ರು ಹೇಳುವ ಕಡೆ ನೀವು ಗಮನವನ್ನ ಕೊಡೋದಿಲ್ಲ. ಅದಕ್ಕಾಗಿ ನಿಮ್ಮನ್ನೇ ಚೆಕ್ ಮಾಡ್ಕೊಳ್ಳಿ. ನೀವು ಬ್ರಾಹ್ಮಣರಾಗಿದ್ದೀರೋ, ಕ್ಷತ್ರಿಯರಾಗಿ. ಕ್ಷತ್ರಿಯರಂತಂದ್ರೆ ಯಾರು? ಯಾರು ನಿಯಮಗಳನ್ನು ಸರಿಯಾಗಿ ಫಾಲೋ ಮಾಡೋದಿಲ್ಲೋ ಅವಾಗ ಬ್ರಾಹ್ಮಣನ ಪಾತ್ರವನ್ನ ಹಾಕ್ತಾರೆ, ಉಳಿದ ಟೈಮಲ್ಲಿ ಪ್ಯಾಂಟ್ ಶರ್ಟ್ ಹಾಕೋತಾರೆ. ಬ್ರಾಹ್ಮಣರು ಅಂತಂದ್ರೆ ಬೆಳಗಿಂದ ಸಾಯಂಕಾಲದವರೆಗೆ ಅದೇ ಧೋತಿ, ಅದೇ ಪಂಜಿ, ಅದೇ ನಾಮ, ಅದೇ ಕಾರ್ಯ. ಓಕೆ, ಒಂದ್ ದಿವಸ ಹಾಗೆ ಒಂದ್ ದಿವಸ ಹೇಗಂದ್ರೆ, ಕೆಲವೊಬ್ರು ಲೌಕಿಕದಲ್ಲಿ ಬ್ರಾಹ್ಮಣರ ಮನೇಲಿ ಹುಟ್ಟಿರ್ತಾರೆ. ಸೋಮವಾರದಿಂದ ಶುಕ್ರವಾರ ಶನಿವಾರದವರೆಗೆ ಲೌಕಿಕ ಡ್ಯೂಟಿ ಮಾಡ್ತಾರೆ. ಭಾನುವಾರ ಆದ ತಕ್ಷಣ ಪಂಜೆ ಉಟ್ಕೊಂಡು ನಾಮ ಹೇಳ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಪೂಜೆ ಹೋಗ್ಬಿಡ್ತಾರೆ. ಅವ್ರೇನು ಸ್ವಲ್ಪ ಸಮಯಕ್ಕೋಸ್ಕರ ಬ್ರಾಹ್ಮಣರು ಮಾತ್ರ. ನೀವು ಹಾಗಾಗ್ಬಾರ್ದು. ಎಲ್ಲೇ ಇರ್ಲಿ, ನಿಮ್ಮನ್ನು ಎಲ್ಲಿಟ್ಟೂನು ಕೂಡ ಈಶ್ವರಿಯ ಕಾರ್ಯದಲ್ಲಿ ಇಟ್ಕೊಳ್ಬೇಕು. ಬಾಬಾ ಸ್ಪಷ್ಟವಾಗಿ ಹೇಳ್ತಾನೆ, ಕ್ಷತ್ರಿಯರ ಕೆಲಸ ಏನು ಅಂತಂದ್ರೆ ಜಗಳ ಆಡು. ಬಾಬಾ ಜಗಳ ಮಾಡ್ತಿದ್ರ, ಶಾಂತಿ ಕೊಡು, ಸುಖ ಕೊಡು, ಆನಂದ ಕೊಡು, ಬೇಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ಅಳ್ತಾ ಇದ್ದೀರಾ ಅಂದ್ರೆ ನೀವು ಕ್ಷತ್ರಿಯರಾಗಿದ್ದೀರಿ. ಬೇರೆಯವ್ರು ಕೊಡ್ಬೇಕಾದ್ರೂ ಕೂಡ ಪ್ರೀತಿಯಿಂದ ಕೊಡ್ಬೇಕು. ನೀನು ಅದನ್ನ ಮಾಡಿದ್ರೆ ಮಾತ್ರ ನಾನು ಇದನ್ನು ಕೊಡ್ತೇನೆ, ಇದನ್ನ ಮಾಡಿದ್ರೆ ಅದನ್ನ ಕೊಡ್ತೇನೆ ಅಂತ ಬಿಟ್ಟು ಹಾಗಲ್ಲ. ಅದಕ್ಕಾಗಿ ಬಾಬಾನ ಜೊತೆಯಲ್ಲಿ ಯೋಗ ಮಾಡ್ಬೇಕಾದ್ರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಏನಂತ? ನಮ್ಮ ಯೋಗದ ಸ್ಥಿತಿ ಹೇಗಿದೆ? ಯುದ್ಧ ಮಾಡ್ತಾ ಇದ್ದೀರೋ ಅಥವಾ ಮೌಜಿನಲ್ಲಿದ್ದೀರೋ? ಬಾಬಾ ವಿಶೇಷವಾಗಿ ಶಿವರಾತ್ರಿ ತಾನೆ. ಶಿವರಾತ್ರಿ ಸಮಯದಲ್ಲಿ ಏನ್ ಮಾಡ್ತಾರೆ? ಒಂದು ವ್ರತ, ಎರಡನೇದು ಜಾಗರ. ಹಾಗೆ ಇಲ್ಲಿ ಅವ್ರೇನ್ ಮಾಡ್ತಾರೆ? ವ್ರತವನ್ನ ಶಿವರಾತ್ರಿ ದಿನ ಬೆಳಗಿಂದ ರಾತ್ರಿವರೆಗೂ ಒಂದು ಹನಿ ನಾನು ನೀರು ತಗೊಳಲ್ಲ. ನಾನು ಇವತ್ತನ ಹಣ್ಣು ಮಾತ್ರ ತಿಂತೇನೆ, ನಾನು ಉಪವಾಸವಾಗಿರ್ತೇನೆ, ದೇವರ ಭಜನೆಯನ್ನ ಮಾತ್ರ ಮಾಡ್ತೇನೆ ಅಂತ ಬಿಟ್ಟು ಏನ್ ಮಾಡಿರ್ತಾರೆ? ಅವರು ಬೆಳಗಿಂದ ಸಾಯಂಕಾಲದವರೆಗೂ ಹಿಡಿದಿರುವಂತ ವ್ರತವನ್ನ ಅವರು ಬಿಡೋದಿಲ್ಲ. ಹಾಗೆ ಇವತ್ತು ನೀವು ದೃಢ ಸಂಕಲ್ಪವನ್ನ ಮಾಡಿ. ಯಾವ ವ್ರತವನ್ನ ಮಾಡ್ಬೇಕು? ಬಾಬಾ ಏನ್ ಹೇಳ್ತಾನೆ? ಸಂಪೂರ್ಣ ಪವಿತ್ರತೆಯ ವ್ರತ. ಸಂಪೂರ್ಣ ಪವಿತ್ರವಾಗಿರ್ತೇನೆ ನಾನು. ಲೌಕಿಕದಲ್ಲಿ ಕೆಲವೊಂದು ಸ್ಟ್ರಾಂಗ್ ಆಗಿರುವಂತ ಬ್ರಾಹ್ಮಣರು ಮನೆಯಿಂದ ಹೊರಗಡೆ ಹೋದ ಎಲ್ಲಿದು ಒಂದು ಡ್ರಾಪ್ ನೀರು ಕೂಡ ಕುಡಿಯೋದಿಲ್ಲ. ಹಳೆ ಕಾಲದ ಕೆಲವೊಂದು ಬ್ರಾಹ್ಮಣರು ಇದ್ದಾರೆ ಆತ್ಮೀಯರೇ, ಅವರು ಹೊರಗಡೆ ಬಿಸ್ಲರಿ ವಾಟರ್ ನೀರು ಕೂಡ ಕುಡಿಯೋದಿಲ್ಲ. ಸ್ನಾನ ಮಾಡಿ ಅವ್ರ ಮನೆ ಬಾವಿಯಿಂದ ಅವರೇ ನೀರು ಸೇದಬೇಕು, ಅದೇ ನೀರನ್ನ ಅವರು ತಗೊಂಡು ಹೋಗ್ಬೇಕು, ಅವರೇ ಅಡಿಗೆ ಮಾಡ್ಬೇಕು. ಅಷ್ಟು ಸ್ಟ್ರಾಂಗ್ ಆಗಿರುವಂತ ಆತ್ಮ. ನಮ್ಮಲ್ಲೂ ಕೂಡ ಬೀಕೆಗಳಲ್ಲೂ ಕೂಡ ನಿಮಿತ್ತ ಟೀಚರ್ಸ್ ಕೆಲವ್ರು ಏನ್ ಮಾಡ್ತಾನೆ? ಅವ್ರ ಕೈಯಿಂದ ಮಾಡಿರುವಂತ ಬ್ರಹ್ಮಭೋಜನವನ್ನೇ ಸ್ವೀಕಾರ ಮಾಡ್ತಾನ, ಹೊರಗಡೆ ಆಹಾರವನ್ನು ಸ್ವೀಕಾರ ಮಾಡೋದಿಲ್ವಲ್ಲ. ಹಾಗೆ ಪರಮಾತ್ಮ ಏನ್ ಹೇಳ್ತಾರೋ, ಪರಮಾತ್ಮನ ಮಾತು, ಪರಮಾತ್ಮನ ನಿಯಮ, ಪರಮಾತ್ಮನ ಶ್ರೀಮತ, ಪರಮಾತ್ಮನ ಕಾರ್ಯ, ಇದರಲ್ಲಿ ನಾವಿರ್ಬೇಕು ಹೊರತು ಪರಮತ, ಪರದರ್ಶನ, ಪರಾವಲೋಕನ, ಪರಾವಲಂಬನ ಇದರಲ್ಲಿ ನಾವಿರಬಾರ್ದು. ಅದಕ್ಕಾಗಿ ಬ್ರಹ್ಮಚಾರಿ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂತಂದ್ರೆ ಯಾರು? ಯಾರು ಕುಮಾರಿಯರಿದ್ದಾರೋ, ಯಾರು ಕುಮಾರರಿದ್ದಾರೋ, ಯಾರಿನ್ನು ಮದುವೆ ಆಗಿಲ್ವೋ, ವಿಕಾರದಲ್ಲಿ ಹೋಗಿಲ್ವೋ ಅವರು ಬ್ರಹ್ಮಚಾರಿ. ಲೌಕಿಕದಲ್ಲಿ ಅವ್ರಿಗೆ ಬ್ರಹ್ಮಚಾರಿ ಅಂತ ಹೇಳ್ತಾರೆ. ಬ್ರಹ್ಮಚಾರಿ ಯಾರು? ಯಾರು ಬ್ರಹ್ಮ ಬಾಬಾರವರ ತಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ, ಸಂಕಲ್ಪದಲ್ಲಿ, ಶ್ವಾಸದಲ್ಲಿ, ಕರ್ಮದಲ್ಲಿ, ಕರ್ಮದ ಸಮಯದಲ್ಲಿ, ಮನಸ್ಸ ವಾಚ ಕರ್ಮಣ ಯಾರು ಉಪಯೋಗ ಮಾಡ್ಕೊಳ್ತಾರೋ
ಅದರಂತೆ ನಡೀತಾರೋ ಅವರು ಬ್ರಹ್ಮಚಾರಿಗಳು. ಹಾಗೆ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ಬ್ರಹ್ಮ ತಂದೆ ಸಮಾನ. ಪ್ರತಿ ಸಂಕಲ್ಪ, ಪ್ರತಿ ಮಾತು, ಪ್ರತಿಯೊಂದು ಕರ್ಮದಲ್ಲಿ ಅಷ್ಟು ಪವಿತ್ರತೆ ಇದೆಯಾ? ಸ್ವಾರ್ಥ ಇದೆಯಾ? ವಿಕಾರ ಇದೆಯಾ? ಅದ್ಯಾವುದು ಇರಕೂಡದು. ಕ್ಲೀನ್ ಅಂಡ್ ಕ್ಲಿಯರ್. ಒಬ್ಬರೇ ಏನು ಬಾವಿಯಿಂದ ನೀರು ತೆಗೆದಿದ್ರು ಆಸ್ ಇಟ್ ಇಸ್ ಕೊಡ್ಬೇಕು. ಏನು ಹಾಲು ತೆಗೆದಿದ್ರು ಆಸ್ ಇಟ್ ಇಸ್ ಕೊಡ್ಬೇಕು. ಇವತ್ತು ಪ್ರಪಂಚದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒರಿಜಿನಲ್ ಹಾಲು ಸಿಗೋದೇ ಕಷ್ಟ. ಒಂದೇ ಹಾಲಿಗೆ ನೀರ್ ಹಾಕ್ತಾರೆ, ಇಲ್ಲ ಯೂರಿಯಾ. ಯೂರಿಯಾ ಹಾಕೋದು ಯಾವಕ್ಕೆ? ಅದು ಡಿಗ್ರಿ ಚೆನ್ನಾಗಿ ಬರ್ಲಿ ಅಂತ. ನೀರ್ ಹಾಕೋದು ಯಾಕೆ? ಪ್ರಮಾಣ ಜಾಸ್ತಿ ಆಗ್ಬಿಟ್ಟು ಲಾಭ ಜಾಸ್ತಿ ಆಗ್ತದೆ. ಅದಕ್ಕೆ ಭಗವಂತನ ಪ್ರೀತಿ ಆಸ್ ಇಟ್ ಇಸ್ ಹೋಗ್ಬೇಕೆ ಹೊರತು ನಿಮ್ಮ ವೈಯಕ್ತಿಕವಾದ ಯಾವುದೇ ಇಚ್ಛೆ, ಆಸೆ, ಆಕಾಂಕ್ಷೆಗಳು ಆ ಈಶ್ವರ್ಯ ಕಾಲದಲ್ಲಿ ಮಧ್ಯದಲ್ಲಿ ಬರಬಾರದು. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. 100% ನಾನು ಪವಿತ್ರವಾಗಿದ್ದೇನಾ? ಬೆಳಗಿಂದ ಸಾಯಂಕಾಲದವರೆಗೆ ಎಲ್ಲ ಕರ್ಮವನ್ನು ಭಗವಂತನಿಗೆ ಒಪ್ಪಿಸ್ತಾ ಇದ್ದೇನೆ. ₹1 ಬಂದಿದ್ದಿಲ್ಲಿ, ₹1 ಹೋಗಿದ್ದಿಲ್ಲ. ಯಾವುದೇ ವಿಷಯಗಳು, ಯಾವುದೇ ಕಾರ್ಯಗಳು, ಕೆಲಸಗಳು ಎಲ್ಲವನ್ನು ಬಾಬನಿಗೆ ಒಪ್ಪಿಸ್ಬಿಟ್ಟು ಬಾಬಾ ಹೀಗಿದೆ 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 ಹೇಳ್ಬಿಟ್ಟು ಮಾಡ್ತಿದ್ದೀರಾ. ಇದರಲ್ಲಿ ಮಹಿಳೆಯರಿಗೆ ಚೆನ್ನಾಗಿ ಗೊತ್ತು. ಹಳೆ ಕಾಲದ ಮಹಿಳೆಯರಿಗ, ಈಗಿನ ಮಹಿಳೆಯರಿಗಲ್ಲ. ಮನೇಲಿ ಏನೇ ಮಾಡೋದಿದ್ರು ಪತಿ ಕೇಳ್ದವ್ರು ಮಾಡೋದಿಲ್ಲ. ಅವ್ರ ಮನೇಲಿ ಏನಾಗತ್ತೆ ಅದೆಲ್ಲವನ್ನ ಪತಿಯವರಿಗೆ ಬಂದ್ಬಿಟ್ಟು ಏನ್ ಮಾಡ್ತಾರೆ? ರಿಪೋರ್ಟ್ ಅಂತ ಮಾಡ್ತಾರೆ. ಈಗಿನವ್ರೇನಾಗಿದೆ, ಪತಿನೇ ಪತ್ನಿ ಕೇಳಬೇಕಾಗಿದೆ. ಯಾಕಂದ್ರೆ ಪತ್ನಿಯನ್ನು ಕೂಡ ಹೊರಗಡೆ ಜಾಬಿಗೆ ಹೋಗ್ತಾರಲ್ಲ, ಕೆಲಸ ಮಾಡ್ಲಿಕ್ಕೆ ಹೋಗ್ತಾರಲ್ಲ. ಅದಕ್ಕಾಗಿ ಬಾಬಾ ಇಲ್ಲಿ ಕೇಳ್ತಿದ್ದಾರೆ, ಮಕ್ಕಳೇ, ಪ್ರತಿಯೊಂದು ಕರ್ಮವನ್ನ ನೀವು ತಂದೆಯತ್ರ ಶ್ರೀಮತವನ್ನ ತೆಗೆದುಕೊಂಡೇ ಮಾಡ್ತಾ ಇದ್ದೀರಾ. ಪ್ರತಿಯೊಂದು ಕರ್ಮದಲ್ಲಿ ಸಫಲತೆ ಇದೆಯಾ? ಖುಷಿ ಇದೆಯಾ? ಆನಂದವಾಗಿದ್ದೀರಾ? ನೆಮ್ಮದಿಯಿಂದಿದ್ದೀರಾ? ಮಕ್ಕಳೇ, ಬಲೆ ಹಾಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಇಲ್ದೇ ಇರ್ಬೋದು, ಊಟ ತಿಂಡಿ ಇಲ್ದೇ ಇರ್ಬೋದು, ಮೈ ಮೇಲೆ ಬಂಗಾರ ಇಲ್ದೇ ಇರ್ಬೋದು, ಮನಸ್ಸು ಖುಷಿಯಾಗಿದೆಯಾ? ನೋಡಿ, ನಾವು ಇವತ್ತು ದಾದಿಯರನ್ನೆಲ್ಲ ನೋಡ್ತೀವಲ್ಲ ಯಜ್ಞದಲ್ಲಿ, ಅವ್ರಿಗೆ ಒಳ್ಳೊಳ್ಳೊಳ್ಳೆ ಸಾಧನಗಳಿದ್ದಾವ? ಇಲ್ವಲ್ಲ. ಅದು ಈಶ್ವರ್ಯ ಸೇವೆಯಲ್ಲಿ ಅವರು ಎಷ್ಟು ಖುಷಿಯಾಗಿರ್ತಾರೆ, ಎಷ್ಟು ಆನಂದವಾಗಿರ್ತಾರೆ. ಅವರು ಆರೋಗ್ಯವಾಗಿರುವಂತ ಕಾರಣದಿಂದ 100 ವರ್ಷ ಬದುಕುತ್ತಾರೆ ಅವರು. ಈಗಿನ ದಿನದಲ್ಲಿ ಆಹಾರಕ್ಕಿಂತ ಚಿಂತೆ ಇದೆಯಲ್ಲ, ಈ ಚಿಂತೆ ಮನುಷ್ಯನನ್ನು ಏನ್ ಮಾಡ್ತಾ ಇದೆ? ಸುಡುತ್ತಾ ಇದೆ. ಎಲ್ಲಿ ಹೋದವನು ಕೂಡ ಮನಸ್ತಾಪಗಳು, ಜಗಳಗಳು, ವಿಘ್ನಗಳು, ಲೌಕಿಕ ಅಲೌಕಿಕ ಎರಡೂ ಪರಿವಾರದಲ್ಲಿ ಏನಾಗ್ತಾ ಇದೆ? ನಡೀತಾ ಇದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳು ನಿಮ್ಮ ಜೀವನವನ್ನ ಪ್ರತಿದಿನ ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ನಮ್ಮ ಜೀವನ ಸರಿಯಾಗಿದೆ ಅಂತ ಗೊತ್ತಾಗುತ್ತೆ ಹೇಗೆ? ಕರ್ಮ ಮಾಡೋದು ಯಾರು? ಆತ್ಮ ತಾನೇ. ಆತ್ಮ ಕರ್ಮ ಮಾಡಿದ ಮೇಲೆ ಕರ್ಮದ ಫಲ ಬಂದಾಗ ಚೆಕ್ ಮಾಡ್ಕೊಳ್ಬೇಕಾ ಏನಂತ? ಕರ್ಮ ಮಾಡಿದ ನಂತರದಲ್ಲಿ ಖುಷಿಯಾಗಿದ್ಯಾ? ಆನಂದವಾಗಿದ್ದೀರಾ? ನೆಮ್ಮದಿಯಿಂದ ಇದ್ದೀರಾ? ಶಾಂತವಾಗಿ ಇದ್ದೀರಾ ಅಂತಂದ್ರೆ ಏನಾಗಿದೆ? ಪರ್ಸೆಂಟೇಜ್ ಕರೆಕ್ಟ್ ಆಗಿದೆ. ದಿನದಿಂದ ದಿನಕ್ಕೆ ಏನಾಗಿದೆ? ಹಾರುವ ಕಲೆ. ಕೆಳಗಡೆಗೆ ಇಳಿಬಾರ್ದು. ಯೋಗದ ಸ್ಥಿತಿಯಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕು. ಹಾರುವ ಕಲೆ, ಏರುವ ಕಲೆ ಅಂತ ಬಿಟ್ಟು ಹಣ ಜಾಸ್ತಿ ಆಯ್ತು, ಬಿಲ್ಡಿಂಗ್ ಜಾಸ್ತಿ ಆಯ್ತು, ಬಂಗಾರ ಜಾಸ್ತಿ ಆಯ್ತು, ಬಟ್ಟೆ ಜಾಸ್ತಿ ಆಯ್ತು ಅಂತ ಬಿಟ್ಟಲ್ಲ, ಒಳಗಡೆ ಆತ್ಮಿಕ ಯೋಗದ ಶಕ್ತಿ ಏನಾಗ್ಬೇಕು? ಜಾಸ್ತಿ ಮಾಡ್ಬೇಕು. ಅದಕ್ಕಾಗಿ ಎಲ್ಲರಿಗಿಂತ ಮುಖ್ಯವಾಗಿರೋದು ಸಂಕಲ್ಪದ ಶಕ್ತಿ. ನಿಮ್ಮನ್ನ ಸದಾ ವಿಶ್ವಕ್ಕೋಸ್ಕರನೇ, ವಿಶ್ವ ಕಲ್ಯಾಣಕ್ಕೋಸ್ಕರ ಉಪಯೋಗ ಮಾಡಿ. ನನ್ನ ಮಕ್ಕಳಲ್ಲಿ ಇವತ್ತು ಸಂಕಲ್ಪದ ಶಕ್ತಿ ವೇಸ್ಟ್ ಆಗ್ತಾ ಇದೆ. ವ್ಯರ್ಥ ಸಂಕಲ್ಪದಲ್ಲಿ ತುಂಬಾ ಸಮಯವನ್ನು ಕಳೀತಾ ಇದ್ದಾರೆ. ನೆಗೆಟಿವ್ ಪರ್ಸೆಂಟೇಜ್ ಕಡಿಮೆ ಇದೆ. ಬೇರೆಯವರು ಕೆಟ್ಟದಾಗ್ಲಿ, ತೊಂದರೆ ಆಗ್ಲಿ ಅಂತ ಮಾತನಾಡುವಂತ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಆದರೆ ಏನಾಗಿದೆ? ಯಾವ ಪರ್ಸೆಂಟೇಜ್ ಜಾಸ್ತಿ ಆಗ್ಬಿಟ್ಟಿದೆ? ಹೇಗಾಗತ್ತೇನೋ, ಯಾವಾಗ ಆಗತ್ತೇನೋ, ಸರಿಯಾಗತ್ತೋ ತಪ್ಪಾಗತ್ತೋ, ಕನ್ಸ್ ಕಾಣೋದು, ಇದೆಲ್ಲ ಏನಾಗಿದೆ? ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಪರ್ಸೆಂಟೇಜ್ ಅನ್ನ ಚೆಕ್ ಮಾಡಿ. ಎಕಾನಮಿ ಎಷ್ಟು ಬೇಕು ಅಷ್ಟು ಮಾತ್ರ ನೋಡಿ. ನಿಮ್ಮ ಮನೆಯಲ್ಲಿ ಎಷ್ಟು ಸಾಧನಗಳು ಜಾಸ್ತಿ ಆಗ್ತಾವೆ, ಜನರು ಜಾಸ್ತಿ ಆಗ್ತಾರೋ ಅಷ್ಟು ಸಂಕಲ್ಪಗಳು ಜಾಸ್ತಿ ಮಾಡ್ಬೇಕಾಗ್ತದೆ. ಹಳೆ ಕಾಲದಲ್ಲಿ ನೋಡಿ, ಬೆಳಿಗ್ಗೆ 10:30, 11 ಗಂಟೆಗೆ ಹಳ್ಳಿ ಕಡೆಗೆ, ಬೆಂಗಳೂರು ಕಡೆಗೆ ಮುದ್ದೆ, ಅನ್ನ, ಸಾಂಬಾರು, ಮಜ್ಜಿಗೆ ಮಾಡಿಬಿಟ್ರೆ ಮುಗಿದ ಕೆಲಸ. ತೋಟಕ್ಕೆ ಹೋದವರು ಒಯ್ದು ಕೊಟ್ಬಿಟ್ಟು ಸಾಯಂಕಾಲ ಮತ್ತೆ 5:30, 6 ಗಂಟೆಗೆ ಅಷ್ಟೇ. ಹಳೆ ಕಾಲದ ಜನರಿಗೆ ದೋಸೆನೇ ಗೊತ್ತಿರ್ಲಿಲ್ಲ, ಇಡ್ಲಿನೇ ಗೊತ್ತಿರ್ಲಿಲ್ಲ. ಅನ್ನ, ಸಾಂಬಾರು, ಮುದ್ದೆ, ಮಜ್ಜಿಗೆ ಅಷ್ಟೇ ಗೊತ್ತಿಲ್ಲ. ಓಕೆ, ಈಗ ಬೆಳಗಿನ ತಿಂಡಿ ಬೇರೆ, 11 ಗಂಟೆಗೆ ಬೇರೆ, ಟೀ ಬೇರೆ, ಕಾಫಿ ಬೇರೆ, ಹಾಲು ಬೇರೆ, ಎಷ್ಟು ವೆರೈಟಿ, ಶುಗರ್ ವಿತ್ ಶುಗರ್, ವಿದೌಟ್ ಶುಗರ್, ಎಷ್ಟು ವೆರೈಟಿ ಬಂದ್ಬಿಟ್ಟಿದೆ ಅಲ್ವಾ? ಅದಕ್ಕಾಗಿ ಸಾಧನಗಳು ಜಾಸ್ತಿ ಆಗ್ತಾ ಹೋದಾಗೆ, ರುಚಿಗಳು ಜಾಸ್ತಿ ಆಗ್ತಾ ಹೋದಾಗೆ ಕಾಯಿಲೆಗಳು ಆತ್ಮೀಯರಿಗೆ ಜಾಸ್ತಿ ಬರ್ತಾ ಇದ್ದಾವೆ. ಅದಕ್ಕಾಗಿ
ವ್ಯರ್ಥ ಸಂಕಲ್ಪಗಳನ್ನ ಏನ್ ಮಾಡ್ಬೇಕು, ಕಡಿಮೆ ಮಾಡ್ತಾ ಹೋಗಿ ಉಳಿತಾಯ ಮಾಡಿ, ಹಣವನ್ನು ಉಳಿತಾಯ ಮಾಡಿ, ಸಮಯವನ್ನು ಉಳಿತಾಯ ಮಾಡಿ, ಸಂಕಲ್ಪವನ್ನು ಉಳಿತಾಯ ಮಾಡಿ, ಶಕ್ತಿಯನ್ನು ಉಳಿತಾಯ ಮಾಡಿ, ಆ ಉಳಿತಾಯ ಮಾಡಿರೋದೆಲ್ಲವನ್ನು ಕೂಡ ಈಶ್ವರೀಯ ಕಾರ್ಯದಲ್ಲಿ ಉಪಯೋಗ ಮಾಡಿ. ಅವಾಗ ನಿಮ್ಗೆ ಟೈಮ್ ಇಲ್ಲ ಅಂತ ನೀವು ಹೇಳುವಂಗಿಲ್ಲ. ಇದು 99ರಲ್ಲಿ ನುಡಿಸಿರುವಂತ ಮುಡ್ಡಿ. ಮಕ್ಕಳಲ್ಲಿ ಯೋಚನೆ ಬರ್ತದೆ, 99 ಆಯ್ತು, 2 ತಿಂಗಳು ಮುಗಿದೋಗ್ಬಿಡ್ತು, ಫೆಬ್ರವರಿ ಮಾರ್ಚಲ್ಲಿ ನುಡಿಸಿರುವಂತ ಮುಡ್ಲಿ ಇದು. ಫೆಬ್ರವರಿಲಿ ಪಾಪ 2000ನೇ ವರ್ಷಕ್ಕೆ ಏನಾಗ್ತದೆ, ವಿನಾಶ ಆಗತ್ತಾ? ವಿನಾಶ ಆದ್ರೆ ಏನ್ ಮಾಡೋದು? ಬಟ್ ಅದು ಯಾವುದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಈಶ್ವರೀಯ ಸೇವೆ ಏನಿದೆ ಅದ್ರ ಕಡೆಗೆ ಮಾತ್ರ ಗಮನವನ್ನ ಕೊಡ್ತಾ ಹೋಗಿ. ಇನ್ನೊಂದು ವಿಷಯವನ್ನ ಹೇಳಿದ್ರು ಬಾಬಾ, ಅಂತಿಮ ಸಮಯದಲ್ಲಿ ನಿಮಗೆ ಪ್ರಪಂಚದಾದ್ಯಂತ ಏನೇನ್ ಆಗ್ತಾ ಇದೆ ಅಂತ ಮೊಬೈಲ್ ಮೂಲಕನಾಗ್ಲಿ, ಪತ್ರದ ಮೂಲಕನಾಗ್ಲಿ, ಟಿವಿ ಮೂಲಕನಾಗ್ಲಿ, ಯೂಟ್ಯೂಬ್ ಮೂಲಕ ಅಥವಾ ವಿಜ್ಞಾನದ ಯಾವುದೇ ಸಾಧನದ ಮೂಲಕ ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ಮಾಡಬೇಕು ಅಂತ ವಿಷಯ ಗೊತ್ತಾಗೋದಿಲ್ಲ. ಆವಾಗ ನಿಮ್ಮ ಮನಸ್ಸು ಬುದ್ಧಿ ಎಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿರಬೇಕು ಅಂತ ಹೇಳಿದ್ರೆ, ಬಾಬಾ ಜೊತೆಗಾದ ಕರೆಕ್ಟ್ ಇದ್ದು ಬಿಟ್ಟು ಬಾಬಾ ಏನು ಕೊಡ್ತಾರೋ ಅದೇ ಕಾರ್ಯವನ್ನ ನೀವು ಮಾಡ್ತಾ ಇರಬೇಕಾಗ್ತದೆ. ಅರ್ಥ ಆಯ್ತಾ? ಆವಾಗ ಬುದ್ಧಿ ಕ್ಲೀನ್ ಅಂಡ್ ಕ್ಲಿಯರ್ ಆಗಿದ್ರೆ ಮಾತ್ರ ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು, ಬಾಬಾ ನಮ್ಗೆ ಯಾಕಲ್ಲಿ ಕಳ್ಸಿಕೊಟ್ಟಿದ್ದಾರೆ, ಯಾವ ಶಕ್ತಿಯನ್ನ ಕೊಡಬೇಕು, ಯಾವ ರೀತಿ ಮನೋಸ್ಥಿತಿಯನ್ನು ಧಾರಣೆ ಮಾಡ್ಕೊಳ್ಬೇಕು ಹೇಳೋದು ನಮ್ಗೆ ಗೊತ್ತಾಗ್ತಾ ಹೋಗ್ತದೆ. ಅದಕ್ಕಾಗಿ ಅದನ್ನ ಈಗಿನಿಂದಲೇ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಅಂತಿಮ ಸಮಯದಲ್ಲಿ ನೀವು ಯಾರಿಗೂ ಫೋನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮೂಡ್ಲಿ ಸ್ಟಡಿ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾವುದೇ ಅಣ್ಣಂದಿರಿಗೆ ಅಕ್ಕಂದಿರಿಗೆ ಕೇಳಲಿಕ್ಕೆ ಆಗೋದಿಲ್ಲ. ಬಾಬನಿಂದ ಡೈರೆಕ್ಟ್ ಕನೆಕ್ಷನ್ ಅನ್ನ ಇಟ್ಕೊಳ್ಬೇಕಾಗ್ತದೆ. ಅದನ್ನ ಈಗಿನಿಂದನೇ ಪ್ರಾಕ್ಟೀಸ್ ಮಾಡಿ. ಅದಕ್ಕೆ ಯಾವುದೇ ಕರ್ಮವನ್ನ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸಿನಿಂದ ನೀವು ಕೇಳಬೇಕಾಗ್ತದೆ. ಸದಾ ಕಾಲ ಒಳಗಡೆಯಿಂದ ಈಶ್ವರಿ ಸೇವೆಯಲ್ಲಿ ಬ್ಯುಸಿ ಆಗಿರಿ. ಹೊರಗಡೆ ಏನಾಗ್ತದೆ ಅದಕ್ಕೆ ಏನಾಗ್ಬೇಕು, ಸಾಕ್ಷಿಪನ್. ನೋಡಿ, ನಿಮ್ಮ ಬಿಲ್ಡಿಂಗ್ ಅನ್ನ JCB ಅವರು ಬಂದ್ಬಿಟ್ಟು ಒಡೆದಾಗ್ತಾ ಇದ್ದಾರೆ ಅಂತ ಏನ್ ಮಾಡ್ಬೇಕು, ಒಂದು ಮರದ ಕೆಳಗಡೆ ನಿಂತ್ಕೊಂಡ್ಬಿಟ್ಟು ನೀವು ನೋಡ್ಬೇಕಷ್ಟೇ. ಅದು ಬಿಟ್ಬಿಟ್ರೆ ಬೇರೆ ಯಾವುದನ್ನು ಕೂಡ ನೀವು ಮಾಡಬಾರ್ದು. ನಿಮ್ಗೆ ಗೊತ್ತಿದೆ ಬಿಲ್ಡಿಂಗ್ ಅನ್ನು ಯಾಕೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕಾಗಿ ನಿಮ್ಮ ಸ್ಥಿತಿಯನ್ನ ಏನ್ ಮಾಡ್ಕೊಳ್ಳಿ, ಪಕ್ಕಾ ಮಾಡ್ಕೊಳ್ಳಿ. ಅದಕ್ಕಾಗಿ ಮಕ್ಕಳೇ, 1 ಸೆಕೆಂಡಿನಲ್ಲಿ ವಿದೇಹಿ ಅಥವಾ ಅಶರೀರಿ ಅಥವಾ ಆತ್ಮಾಭಿಮಾನಿ ಆಗ್ಬೇಕು. 1 ಸೆಕೆಂಡ್, ಜಾಸ್ತಿ ಟೈಮ್ ತಗೊಳ್ವಂಗಿಲ್ಲ. ತಕ್ಷಣದಲ್ಲಿ ಅದರಿಂದ ಏನಾಗ್ಬಿಡ್ಬೇಕು, ಡಿಟ್ಯಾಚ್ ಆಗ್ಬಿಡ್ಬೇಕು, ಹೊರಗಡೆಗೆ ಬಂದ್ಬಿಡ್ಬೇಕು. ಸಂಪೂರ್ಣವಾಗಿ ಈಶ್ವರಿ ಸೇವೆಯಲ್ಲಿ ನಿಮ್ಮನ್ನು ನೀವೇನಾಗ್ಬೇಕು, ಮಗ್ನವಾಗಿರ್ಬೇಕು. 1 ಸೆಕೆಂಡ್ ನಲ್ಲಿ ಮನಸ್ಸನ್ನು ಬಾಬನ ಕೈಲಿ ಕೊಟ್ಟ ತಕ್ಷಣದಲ್ಲಿ ಪರಮಾತ್ಮನ ಶಕ್ತಿ ಏನಾಗ್ತಿರೋ ಪ್ರವಾಹ ಆಗ್ತಾ ಇದೆ. ನಾವೆಷ್ಟು ಕಡೆ ಸೇವಾ ಕೇಂದ್ರ ಹೋದಾಗ ತಕ್ಷಣ ಹೇಳ್ತಾರೆ, ಅಣ್ಣವ್ರೆ ಕ್ಲಾಸ್ ಮಾಡಿ ಅಂತ. ತಕ್ಷಣದಲ್ಲಿ ನಾವು ರೆಡಿ ಇರ್ಬೇಕು. ಯೋಗ ಮಾಡ್ಲಿಕ್ಕೆ ರೆಡಿ ಇರ್ಬೇಕು. ಇಲ್ಲ ನಾನು ಅದು ಮಾಡಿಲ್ಲ, ಇದು ಮಾಡಿಲ್ಲ, ಮುಖ ತೊಳ್ಕೊಂಡ್ಬಿಡ್ಬೇಕು, ಮತ್ತೊಂದು ಮಾಡ್ಬೇಕು, ಮಗದೊಂದು ಮಾಡ್ಬೇಕು, ನಮ್ಮ ಮನಸ್ಸಿಂದು ರೆಡಿ ಆಗಿಲ್ಲ, 15 ನಿಮಿಷ ಬೇಕು, ಏನೂ ಕಾರಣವನ್ನು ಹೇಳುವಾಗಿಲ್ಲ. ಹಾಗೆ ಆ ಒಂದು ವಾತಾವರಣದಿಂದ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರೆ ತಕ್ಷಣದಲ್ಲಿ ಯೋಗದ ಸ್ಥಿತಿಯಲ್ಲಿ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಕಾಗ್ತದೆ, ಸೆಟ್ ಮಾಡ್ಕೊಂಡು ತುಂಬಾ ಸಮಯದವರೆಗೆ ಈಶ್ವರಿಯ ಸೇವೆಯಲ್ಲಿ ನಿಮ್ಮನ್ನ ನೀವು ಎಂಗೇಜ್ ಮಾಡಿ ಇಟ್ಕೊಳ್ಬೇಕಾಗ್ತದೆ, ಬ್ಯೂಸಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಈ ಸಂಪಾದನೆ ಕಡೆ ಗಮನ ಕೊಡ್ಬೇಕಾಗುತ್ತೆ. ನೀವು ಈಗೇನು ಮಾಡಿಲ್ಲ ಅಂತಂದ್ರೆ ಹೊರಗಡೆಗೆ ವಾತಾವರಣದ ಪ್ರಭಾವ ನಿಮ್ಮ ಮೇಲೆ ಪರಿಣಾಮ ಬೀಳ್ತದೆ. ಆದ್ಮೇಲೆ ನಾನು ವರ್ತಮಾನ ಸಮಯದಲ್ಲಿ ನೋಡ್ತಾ ಇದ್ದೇನೆ, ಎಷ್ಟು ಬಾಬನ ಮಕ್ಕಳು, ಜ್ಞಾನಿಗಳು, ಭಕ್ತರು ಒಳಗಡೆ ಎಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾನೆ. ಕಾರಣ ಏನು, ಸೇವೆ ಚೆನ್ನಾಗಿ ಮಾಡ್ತಾರೆ, ಧನದ ಸೇವೆನೂ ಮಾಡ್ತಾರೆ, ಎಲ್ಲ ನಿಯಮಗಳನ್ನು ಫಾಲೋ ಮಾಡ್ತಾರೆ. ಅದ್ರ ಸಮಸ್ಯೆ ಇರೋದು ಎಲ್ಲಿ ಅಂದ್ರೆ ಯೋಗ ಇಲ್ಲ. ಯಾರ ಜೀವನದಲ್ಲಿ ಯೋಗ ಇಲ್ಲೋ ಹೆಚ್ಚಿನ ಸಮಯದಲ್ಲಿ ಅವರಿಗೆ ಪುನಃ 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 ತೊಂದರೆಗಳು ಬರ್ತಾ ಇದ್ದಾವೆ. ಇದನ್ನ ನಾನು ನೋಡ್ತಾ ಇದ್ದೀನಿ. ಯೋಗ ಅಂದ ತಕ್ಷಣದಲ್ಲಿ ಶರೀರವನ್ನು ಅಷ್ಟು ಗಂಟೆ ನೀವು ಕೊಳಿಸಿದಿರಂತ ಮಾತ್ರ ಯೋಗ ಆಗಿದೆ ಅಂತ ಅರ್ಥ ಅಲ್ಲ. ಯೋಗದ ಸಮಯದಲ್ಲಿ ಮನಸ್ಸು ನೀವು ಇಷ್ಟೊತ್ತು ಬಾಬನಲ್ಲಿ ಇಟ್ಟಿದ್ದೀರಿ, ಅದರ ಆಧಾರದ ಮೇಲೆ ಯೋಗ. ಅದಕ್ಕಾಗಿ ಯೋಗದ ಸ್ಟೇಜ್ ದಿನದಿಂದ ದಿನಕ್ಕೆ ಏನಾಗ್ತಾ ಹೋಗ್ಬೇಕು, ಬದಲಾವಣೆ ಪರಿವರ್ತನೆ ಆಗ್ತಾ ಇರಬೇಕು. ಇಲ್ಲ ಅಂತಂದ್ರೆ ಈಶ್ವರಿಯ ಜೀವನದ ಸುಖವನ್ನ ನೀವು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ರೀತಿ ದೇಶ ವಿದೇಶದ 4 ಕಡೆಯಿಂದ ತಂದೆಯ ಪ್ರೀತಿಯಲ್ಲಿ ಲವಲೀನ ಆಗಿರುವಂತ ಆತ್ಮರಿಗೆ ಸದಾ ಸ್ವಯಂವನ್ನ ಬ್ರಹ್ಮಾಚಾರ್ಯ ಅಂದ್ರೆ ಬ್ರಹ್ಮ ಬಾಬಾ ಹೇಗೆ ನಡೆದಿದ್ರು ಅದೇ ರೀತಿ ಇರುವಂತವ್ರು, ಆ ಸ್ಥಿತಿಯಲ್ಲಿ ಸ್ಥಿತವಾಗಿರುವಂತವ್ರು, ಸ್ನೇಹಿ ಸಹಯೋಗಿ ಮಕ್ಕಳಿಗೆ ಸದಾ ಒಬ್ಬ ತಂದೆಯಲ್ಲೇ ಬ್ಯುಸಿ ಆಗಿರುವಂತವ್ರು, ಸದಾ ಉಳಿತಾಯ ಮಾಡುವಂತವ್ರು,
ಈ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಂತಹ ಧೈರ್ಯವಂತ ಮಕ್ಕಳಿಗೆ ಸದಾ ಹೊರಗಡೆ ವಾತಾವರಣ ಎಷ್ಟೇ ಹಲ್ಚಲಾಗಿರುವಂತದ್ದಿರ್ಬೋದು, ಅಂತಹ ಸಮಯದಲ್ಲಿ ಅಚಲವಾಗಿರುವಂತ ನಿರ್ಭಯ ಆತ್ಮರಿಗೆ ಸದಾ ಮೌಜಿನಲ್ಲಿ, ಖುಷಿಯಲ್ಲಿ, ಆನಂದದಲ್ಲಿ ಇರುವಂತಹ, ಆನಂದದಲ್ಲಿ ಇರ್ಬೇಕು ಅಂತಂದ್ರೆ ತಂದೆಯ ಸಮೀಪದಲ್ಲಿರ್ಬೇಕು ಅಥವಾ ಬಾಬನನ್ನ ಸದಾ ಜೊತೆಲಿ ಇಟ್ಕೊಳ್ಬೇಕು. ಇಂತಹ ಆತ್ಮನಿಗೆ ತಂದೆಯ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಮಕ್ಕಳು ಎಲ್ಲರಲ್ಲೂ ಉಳಿತಾಯ ಮಾಡಿ, ಹಣ ಉಳಿತಾಯ ಮಾಡಿ, ಊಟ ಸುತ್ತೋದು ಕಡಿಮೆ ಮಾಡಿ, ಊಟ ತಿನ್ನೋದನ್ನು ಕಡಿಮೆ ಮಾಡಿ, ಬಟ್ಟೆ ತಗೊಳ್ಳೋದನ್ನು ಉಳಿತಾಯ ಮಾಡಿ, ಸಂಕಲ್ಪ, ಜನರ ಹತ್ರ ಮಾತಾಡೋದನ್ನು ಉಳಿತಾಯ ಮಾಡಿ, ಎಲ್ಲವನ್ನ ಉಳಿತಾಯ ಮಾಡ್ತಾ ಮಾಡ್ತಾ ಹೋದಾಗ ನೀವು ಪುರುಷಾರ್ಥ ಮಾಡಿ ನಿಮ್ಗೆ ಏನ್ ಸಿಗುತ್ತೆ? ಸಮಯ ಸಿಗುತ್ತೆ. ಓಕೆ. ಓಂ ಶಾಂತಿ.